ಮತ್ತೊಂದಷ್ಟು ಅಂಶಗಳನ್ನು ಏನು ಮಾಡ್ತಾ ಇದೀವಿ ಅಂದರೆ ಅಭ್ಯಾಸ ಮಾಡ್ತಾ ಇದ್ದೀವಿ. ಹೌದಾ? ಲಾಸ್ಟ್ ಕ್ಲಾಸಲ್ಲಿ ನಾವೇನು ಮಾಡಿದ್ವಿ ಅಂದರೆ ಸರಳ ವಿದ್ಯುತ್ ಮಂಡಲ, ವಿದ್ಯುತ್ ಪ್ರವಾಹ, ವಿಭವ, ವಿಭವಾಂತರ ಇಂಥ ಅಂಶಗಳ ಬಗ್ಗೆ ಏನು ಮಾಡಿದ್ವಿ ಅಂದರೆ ಅಭ್ಯಾಸ ಮಾಡಿದ್ವಿ. ಹೌದಾ? ಇವತ್ತಿನ ಕ್ಲಾಸಲ್ಲಿ ನಾವು ಅಭ್ಯಾಸ ಮಾಡಬೇಕಾಗಿರೋದು ಯಾವಪ್ಪ ಅಂದರೆ ಓಮ್ನ ನಿಯಮ. ಓಮ್ನ ನಿಯಮವನ್ನು ಅಭ್ಯಾಸ ಮಾಡಬೇಕಾದ್ರೆ ಒಂದಷ್ಟು ಪ್ರಯೋಗಗಳು ಬರ್ತಾವ. ಆ ಪ್ರಯೋಗಗಳನ್ನ ಏನು ಮಾಡೋಣ ಅಂದರೆ ಅಧ್ಯಯನ ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ವಿದ್ಯುತ್ ಮಂಡಲದಲ್ಲಿ ಬಳಸುವಂತಹ ಸಂಕೇತಗಳು, ಹೌದಾ, ಅವುಗಳನ್ನು ಮೊದಲು ಅಭ್ಯಾಸ ಮಾಡಬೇಕು. ಆಮೇಲೆ ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೆ, ನಾನು ಪಾಠ ಹೇಳಬೇಕಾದ್ರೆ ಮಿಡಲ್ ಅಲ್ಲಿ ಏನು ಮಾಡ್ತೀನಿ ಅಂದರೆ ಟೆಕ್ಸ್ಟ್ ಬುಕ್ ಮಿಡಲ್ ಇರುವಂಥ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿದ್ದೆ. ಹೌದಾ? ಆ ಕ್ವಶನ್ಸ್ ಏನು ಮಾಡ್ತಾವೆ ಅಂದರೆ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಹೌದಾ? ಮೊದಲನೇ ಕ್ವಶನ್ನು ಏನಿದೆಪ್ಪ ಅಂದರೆ ವಾಹಕದ ಮೂಲಕ ವಿಭವಾಂತರವನ್ನು ನಿರ್ವಹಿಸಲು ಸಹಾಯ ಮಾಡುವ ಸಾಧನ ಹೆಸರಿಸಿ. ವಿಭವಾಂತರವನ್ನು ನಿರ್ವಹಿಸಲು ಸಹಾಯ ಮಾಡುವಂತ ಸಾಧನವನ್ನ ಹೆಸರಿಸಿ. ಹೌದಾ? ವಿಭವಾಂತರವನ್ನ ನಿರ್ವಹಿಸಲಿಕ್ಕೆ ವಿಭವಾಂತರವನ್ನ ಹೆಚ್ಚು ಕಡಿಮೆ ಮಾಡಲಿಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ವಿದ್ಯುತ್ ಕೋಶ ಬಳಸ್ತೀವಿ. ವಿದ್ಯುತ್ ಕೋಶ. ಹೌದಾ? ಹೇಗೆಪ್ಪ ಅಂದ್ರೆ ಸರಣಿ ಜೋಡಣೆ. ಇಂತಹ ಜೋಡಣೆ ಸರಣಿ ಜೋಡಣೆ. ಒಂದು ವಿದ್ಯುತ್ ಕೋಶಕ್ಕೆ ಇನ್ನೊಂದು ವಿದ್ಯುತ್ ಕೋಶವನ್ನ, ಅದನ್ನ ಬ್ಯಾಟ್ರಿ ಅಂತ ಕರಿತೀವಿ ನಾವು. ಅದನ್ನ ಕರಿತೀವಿ ಬ್ಯಾಟ್ರಿ ಅಂತ ಕರಿತೀವಿ. ಬ್ಯಾಟ್ರಿಯ ಮೂಲಕ ನಮಗೆ ಬೇಕಾದಂತಹ ವಿಭವಾಂತರವನ್ನ ಹೆಚ್ಚು ಆಗಿರ್ಬೋದು ಅಥವಾ ಕಡಿಮೆ ಆಗಿರ್ಬೋದು ಅದನ್ನ ಪಡಿತೀವಿ. ಅಥವಾ ಇತ್ತೀಚಿನ ದಿನಗಳಲ್ಲಿ ಎಲೆಕ್ಟ್ರಾನಿಕ್ ಡಿವೈಸಸ್ ಆಂಪ್ಲಿಫೈಯರ್ ಅಂತ ವಿಭವಾಂತರವನ್ನು ಹೆಚ್ಚು ಕಡಿಮೆ ಮಾಡಲಿಕ್ಕೆ, ಹೌದಾ, ಏನೋ ವೋಲ್ಟೇಜ್ ಆಂಪ್ಲಿಫೈಯರ್ ಅಂತ ಸಿಗ್ತಾವ, ಅವುಗಳನ್ನು ಕೂಡ ಏನ್ ಮಾಡ್ತಾರೆ ಅಂದ್ರೆ ಬಳಸ್ತಾರ. ಆದ್ರೆ ಅತ್ಯಂತ ಸರಳವಾಗಿ 1.5 ವೋಲ್ಟ್ನ ವಿದ್ಯುತ್ ಕೋಶಗಳನ್ನ ಸರಣಿ ರೂಪದಲ್ಲಿ ಒಂದರ ಧನ ಇನ್ನೊಂದು ಋಣ ಈ ರೀತಿಯಾಗಿ ಜೋಡಿಸೋದ್ರ ಮೂಲಕ ನಾವೇನ್ ಮಾಡ್ತೀವಿ ಅಂದ್ರೆ ವಿಭವಾಂತರವನ್ನ ನಿರ್ವಹಿಸ್ತೀವಿ. ಈ ನಾವು ವಿಭವಾಂತರವನ್ನ ಅಳೆಯುವಂತ ಸಾಧನ ಯಾವ್ದಪ್ಪ ಅಂದ್ರೆ, ನಿರ್ವಹಿಸುವ ಸಾಧನ ಬೇರೆ, ಅಳೆಯುವಂತ ಸಾಧನ ಯಾವ್ದಪ್ಪ ಅಂದ್ರೆ ವೋಲ್ಟ್ ಮೀಟರ್. ಯಾವುದು? ವೋಲ್ಟ್ ಮೀಟರ್. ಈಗ ಸೆಕೆಂಡ್ ಕ್ವಶನ್ ಏನಿದೆ ನೋಡ್ರಿ, ಎರಡು ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟ್. ಎರಡು ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟ್. ಈ ಹೇಳಿಕೆಯ ಅರ್ಥ ತಿಳಿಸಿರಿ. ಈ ಹೇಳಿಕೆ ಏನ್ ಹೇಳ್ತದಂದ್ರೆ, ಎರಡು ಬಿಂದುಗಳಿದಾವ, ಆ ಎರಡು ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟ್. ಹೌದಾ? ಇದರ ಅರ್ಥ ಏನು ಅಂತ ತಿಳಿಸ್ರಿ ಅಂತ ಹೇಳ್ತಾರೆ. ಹಾಗಾದ್ರೆ ಆ ಎರಡು ಬಿಂದುಗಳ ನಡುವೆ ಒಂದು ಕುಲಾಂ ಆವೇಶವನ್ನ, ಆ ಎರಡು ಬಿಂದುಗಳ ನಡುವೆ ಒಂದು ಕುಲಾಂ ಆವೇಶವನ್ನ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆದಂತಹ ಕೆಲಸ 1 ಜೌಲ್ ಆಗಿರ್ತದ. ಅದು ಎಷ್ಟಾಗಿರ್ತದ? 1 ಜೌಲ್. ಎರಡು ಬಿಂದುಗಳಿದಾವ, ಆ ಎರಡು ಬಿಂದುಗಳ ನಡುವಿನ ಆವೇಶ, ಒಂದು ಕುಲಾಂ ಆವೇಶವನ್ನ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಕೆಲಸ ಎಷ್ಟಾಗಿರ್ತದ? 1 ಜೌಲ್ ಆಗಿರ್ತದ. ಹಂಗಾದ್ರೆ ಆ ಎರಡೂ ಬಿಂದುಗಳ ನಡುವಿನ ವಿಭವಾಂತರ ಎಷ್ಟಪ್ಪ ಅಂದ್ರೆ 1 ವೋಲ್ಟ್. ಇದು ಏನಪ್ಪಾ ಅಂದ್ರೆ 1 ವೋಲ್ಟ್ ನ ಅರ್ಥ. ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ಈ ಎರಡು ಬಿಂದುಗಳಿದಾವ, ಈ ಎರಡು ಬಿಂದುಗಳ ನಡುವೆ ಆವೇಶ ಎಷ್ಟಿದೆ? 1 ಕುಲಾಂ ಇದೆ. ಈ 1 ಕುಲಾಂ ಆವೇಶವನ್ನ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಕೆಲಸ ಎಷ್ಟಾಗಿದೆ? 1 ಜೌಲ್ ಆಗಿದೆ. ಹಾಗಾದ್ರೆ ಆ ಎರಡೂ ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟ್. ಇದು ಏನಪ್ಪಾ ಅಂದ್ರೆ ಎರಡು ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟ್ ನ ಅರ್ಥ. 1 ವೋಲ್ಟ್ ನ ಅರ್ಥ. ನೆಕ್ಸ್ಟ್ ಥರ್ಡ್ ಕ್ವಶನ್ ಏನಿದೆಪ್ಪ ಅಂದ್ರೆ, ಒಂದು ಸಣ್ಣ ಲೆಕ್ಕ ಇದೆ, ವೆರಿ ಸಿಂಪಲ್ ಆದಂತ ಲೆಕ್ಕ. 6 ವೋಲ್ಟ್ ವಿದ್ಯುತ್ ಕೋಶದ ಮೂಲಕ ಅಂದ್ರೆ 6 ವೋಲ್ಟ್ ಡೈರೆಕ್ಟ್ 6 ವೋಲ್ಟ್ ಬ್ಯಾಟ್ರಿ ಇರ್ತಾವ? ಇಲ್ಲ, 1.5 ವೋಲ್ಟ್ 4 ಬ್ಯಾಟ್ರಿಗಳನ್ನು, ಎಷ್ಟು? 4 ಬ್ಯಾಟ್ರಿಗಳನ್ನು ಜೋಡಿಸಲಾಗಿದೆ. 1.5 ಪ್ಲಸ್ 1.5 ಪ್ಲಸ್ 1.5 ಪ್ಲಸ್ 1.5 ಎಷ್ಟಾಯ್ತು? 6 ವೋಲ್ಟ್ ಆಯ್ತು. ಹಾಗಾದ್ರೆ 6 ವೋಲ್ಟ್ ನ ವಿದ್ಯುತ್ ಕೋಶದ ಮೂಲಕ ಹಾದು ಹೋಗುವ ಪ್ರತಿಯೊಂದು ಕುಲಾಂ ಆವೇಶಗಳಿಗೆ ಎಷ್ಟು ಶಕ್ತಿ ಒದಗಿಸಲಾಗುತ್ತದೆ? ಈಗಾಗಲೇ ನಾವೇನ್ ಮಾಡಿದೀವಿ? ವಿಭವಾಂತರವನ್ನು ಅಭ್ಯಾಸ ಮಾಡಿದೀವಿ. ವಿಭವಾಂತರದ ಸೂತ್ರ ಏನ್ ಹೇಳ್ತದ? W is equal to VQ ಅಂತ ಒಂದು ಸಮೀಕರಣವನ್ನು ಅಭ್ಯಾಸ ಮಾಡಿದ್ವಿ. ಈ ಸಮೀಕರಣ ಹೆಂಗಾಗ್ತದ ಅಂದ್ರೆ ಡಿಪೆಂಡ್ ಅಪಾನ್ ಸಿಚುವೇಶನ್. ಏನಪ್ಪಾ ಅಂದ್ರೆ ಅಲ್ಟರ್ ಆಗ್ತದ ಅಂತ ಹೇಳಿದೀನಿ. V is equal to W/Q ಆಗ್ತದ ಅಂತ ಹೇಳಿದ್ದೆ. ಅಥವಾ Q is equal to W/V ಆಗ್ತದ ಅಂತ ಹೇಳಿದ್ದೆ. ಹಂಗ W is equal to VQ.
ಇದೇನು ಸ್ಟ್ಯಾಂಡರ್ಡ್ ಫಾರ್ಮುಲಾ. ಹಾಗಾದ್ರೆ ನಾವು ಈ ಹಿಂದಿನ ತರಗತಿಗಳಲ್ಲಿ ಏನ್ ಅಭ್ಯಾಸ ಮಾಡಿದೀವಪ್ಪ ಅಂದ್ರೆ, ಕೆಲಸವನ್ನ ಅಳಿಲಿಕ್ಕೆ ಬಳಸುವಂತಹ ಮಾನ ಜೌಲ್, ಶಕ್ತಿಯನ್ನು ಅಳಿಲಿಕ್ಕೆ ಬಳಸುವಂತಹ ಮಾನ ಜೌಲ್. ಕೆಲಸವನ್ನು ಅಳಿಲಿಕ್ಕೆ ಬಳಸುವಂತಹ ಮಾನ ಜೌಲ್, ಶಕ್ತಿಯನ್ನು ಅಳಿಲಿಕ್ಕೆ ಬಳಸುವಂತಹ ಮಾನ ಜೌಲ್. ಕೆಲಸ ಇಸ್ ನಥಿಂಗ್ ಬಟ್ ಶಕ್ತಿ. ಕೆಲಸ ಇಸ್ ನಥಿಂಗ್ ಬಟ್ ಏನು, ಶಕ್ತಿ ಅನ್ನೋದನ್ನ ಈ ಹಿಂದಿನ ತರಗತಿಗಳಲ್ಲಿ ಅಭ್ಯಾಸ ಮಾಡಿದೀವಿ. ಹಂಗಾರೆ ಕೊಟ್ಟಂತ ಡಾಟಾ ಏನಿದೆ ಲೆಕ್ಕದಲ್ಲಿ, ವಿ ಕೊಟ್ಟಿದ್ದಾರೆ. ಎಷ್ಟಿದೆ? 6 ವೋಲ್ಟ್. ವಿ ಕೊಟ್ಟಿದ್ದಾರೆ. ಎಷ್ಟಿದೆ? 6 ವೋಲ್ಟ್. ಅದಾದ ನಂತರ ಏನ್ ಕೊಟ್ಟಿದ್ದಾರೆ? ಆವೇಶ ಕೊಟ್ಟಿದ್ದಾರೆ, ಕ್ಯೂ ಕೊಟ್ಟಿದ್ದಾರೆ. ಕ್ಯೂ ಎಷ್ಟಿದೆ? 1 ಕೂಲಾಂಬ್ ಇದೆ. ಹಾಗಾದ್ರೆ ನಮ್ಮ ಸ್ಟ್ಯಾಂಡರ್ಡ್ ಸೂತ್ರ ಏನಿದೆ? ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ. ಹಾಗಾದ್ರೆ ಡಬ್ಲ್ಯೂ ಇಸ್ ನಥಿಂಗ್ ಬಟ್ ಏನಂತ ಹೇಳಿದೆ? ಇ ಅಂತ ಹೇಳಿದೀನಿ ನಾನು ಈಗಾಗಲೇ. ಡಬ್ಲ್ಯೂ ಇಸ್ ನಥಿಂಗ್ ಬಟ್ ವಿ ಏನು ಇ ಅಂತ ಹೇಳಿದೀನಿ. ಕೆಲಸ ಶಕ್ತಿಗೆ ಸಮನಾಗಿರ್ತದೆ. ಹಾಗಾದ್ರೆ ಡಬ್ಲ್ಯೂ ಇಸ್ ಈಕ್ವಲ್ ಟು ವಿ ಕ್ಯೂ. ಹೌದಾ? ಡಬ್ಲ್ಯೂ ಇಸ್ ಈಕ್ವಲ್ ಟು ವಿ ಕ್ಯೂ. ಏನು ವಿ ಎಷ್ಟಿದೆ? 6 ವೋಲ್ಟ್ ಇಂಟು ಕ್ಯೂ ಎಷ್ಟಿದೆ? 1 ಕೂಲಾಂಬ್. ಹಾಗಾದ್ರೆ ಡಬ್ಲ್ಯೂ ಇಸ್ ಈಕ್ವಲ್ ಟು 6 ಜೌಲ್. ಡಬ್ಲ್ಯೂ ಇಸ್ ಈಕ್ವಲ್ ಟು 6 ಜೌಲ್. ಅರ್ಥ ಆಯ್ತಲ್ಲ? ಏನು? 6 ವೋಲ್ಟ್ ವಿದ್ಯುತ್ ಕೋಶದ ಮೂಲಕ ಹಾದು ಹೋಗುವ ಪ್ರತಿಯೊಂದು ಕೂಲಾಂಬ್ ಆವೇಶಗಳಿಗೆ ಎಷ್ಟು ಶಕ್ತಿಯನ್ನು ಒದಗಿಸಲಾಗ್ತದೆ? ಎಷ್ಟು ಶಕ್ತಿಯನ್ನು ಒದಗಿಸಲಾಗ್ತದೆ ಅಂದ್ರೆ 6 ಜೌಲ್ ಶಕ್ತಿಯನ್ನ ಒದಗಿಸಲಾಗುತ್ತದೆ. ಎಷ್ಟು ಶಕ್ತಿಯನ್ನು ಒದಗಿಸಲಾಗ್ತದೆ? 6 ಜೌಲ್ ಶಕ್ತಿಯನ್ನ ಒದಗಿಸಲಾಗ್ತದೆ. ಇನ್ನ ವಿದ್ಯುತ್ ಮಂಡಲದಲ್ಲಿ ಬಳಸುವಂತಹ ರೇಖಾಚಿತ್ರಗಳು ಅಥವಾ ಸಂಕೇತಗಳು ಅಂತ ಕರಿತೀವಿ. ವಿದ್ಯುತ್ ಮಂಡಲದಲ್ಲಿ ಬಳಸುವಂತಹ ರೇಖಾಚಿತ್ರಗಳು ಅಥವಾ ಅವುಗಳನ್ನ ಏನ್ ಕರಿತೀವಿ? ಸಂಕೇತಗಳು. ಆ ಸಂಕೇತಗಳನ್ನ ಏನ್ ಮಾಡೋಣ ಅಂದ್ರೆ ಒಂದೊಂದಾಗಿ ಅಭ್ಯಾಸ ಮಾಡೋಣ. ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ 1 ಮಾರ್ಕ್ಸ್ಗೆ ಈ ಸಂಕೇತಗಳನ್ನ ಬಹಳಷ್ಟು ಸಲ ಕೇಳಿದ್ದಾರೆ. ಅದಕ್ಕೆ ಆ ಸಂಕೇತಗಳನ್ನ ನೋಡ್ಬಿಡ. ವಿದ್ಯುತ್ ಮಂಡಲದಲ್ಲಿ ಬಳಸ್ತಕ್ಕಂತಹ ಏನಪ್ಪಾ ಅಂದ್ರೆ ಚಿಹ್ನೆಗಳು ಅಥವಾ ಸಂಕೇತಗಳನ್ನ ಅಭ್ಯಾಸ ಮಾಡಬೇಕು. ಹೌದಾ? ವಿದ್ಯುತ್ ಮಂಡಲದಲ್ಲಿ ಬಳಸ್ತಕ್ಕಂತಹ ರೇಖಾಚಿತ್ರಗಳು ಅಂತ ಕರಿತೀವಿ, ಅಥವಾ ಆಕಾರಗಳ ಸಂಕೇತಗಳು ಅಥವಾ ಚಿಹ್ನೆಗಳು. ಬೇರೆ ಬೇರೆ ಹೆಸರುಗಳಿಂದ ಎಕ್ಸಾಮ್ ಕೇಳ್ಬೋದು, ಕನ್ಫ್ಯೂಸ್ ಆಗ್ಬಿಟ್ರೆ ಅದಕ್ಕೆ ನಾನು ಮಾಡಿದ್ರೆ ಚಿಹ್ನೆಗಳು, ಸಂಕೇತಗಳು ಅಂತ ಕ್ಲಿಯರ್ ಆಗಿ ಬರ್ತಿದ್ದೀನಿ. ಇನ್ನು ನೋಡ್ರಿ, ವಿದ್ಯುತ್ ಮಂಡಲದಲ್ಲಿ ಬಳಸ್ತಕ್ಕಂಥ ಬೇರೆ ಬೇರೆ ಆಕಾರಗಳು, ವಿದ್ಯುತ್ತನ್ನು ಬಳಸುವಂತಹ ಬೇರೆ ಬೇರೆ ಆಕಾರಗಳು ಅಥವಾ ವಿದ್ಯುತ್ ಪ್ರವಹಿಸಲಿಕ್ಕೆ ಸಹಾಯ ಮಾಡುವಂಥ ಆಕಾರಗಳನ್ನ ನಾನು ಏನು ಮಾಡಿದ್ದೀನಿ ಅಂದ್ರೆ ಪಟ್ಟಿ ಮಾಡಿದ್ದೀನಿ. ಅವುಗಳ ಸಂಕೇತವನ್ನು ಯಾವ ರೀತಿಯಾಗಿ ಬರಿತೀವಿ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊಟ್ಟ ಮೊದಲನೇದಾಗಿ ವಿದ್ಯುತ್ ಕೋಶ. ಒಂದು ವಿದ್ಯುತ್ ಕೋಶ ಒಂದು ಧನ ಮತ್ತು ಋಣ ಧ್ರುವವನ್ನು ಹೊಂದಿರ್ತದೆ. ಅದಕ್ಕೆ ಅದನ್ನ ಈ ಸಂಕೇತದಿಂದ ತೋರಿಸ್ತೀವಿ, ಪ್ಲಸ್ ಮೈನಸ್. ಹೌದಾ? ವಿದ್ಯುತ್ ಕೋಶ. ಇನ್ನು ಶುಷ್ಕ ಕೋಶ ಅಥವಾ ವಿದ್ಯುತ್ ಕೋಶಗಳ ಸಂಯೋಜನೆ. ಶುಷ್ಕ ಕೋಶ ಅಥವಾ ಯಾವುದು? ವಿದ್ಯುತ್ ಕೋಶಗಳ ಸಂಯೋಜನೆ. ಇಲ್ಲಿ ಏನ್ ಮಾಡಿರ್ತಾವೆ ಅಂದ್ರೆ ಹಲವಾರು ವಿದ್ಯುತ್ ಕೋಶಗಳನ್ನ ಒಂದರ ಧನ ಒಂದರ ಋಣ ಈ ರೀತಿಯಾಗಿ ಸರಳ ರೂಪದಲ್ಲಿ ಜೋಡಿಸಿರ್ತೀವಿ. ಅದಕ್ಕೆ ನೋಡ್ರಿ, ಧನ ಋಣ ಧನ ಋಣ ಧನ ಋಣ ಈ ರೀತಿಯಾಗಿ ಸಂಯೋಜನೆ ಇದ್ರೆ, ಈ ರೀತಿಯಾದಂತಹ ಸಂಯೋಜನೆ ಇದ್ರೆ ಅದನ್ನ ನಾವೇನ್ ಕರಿತೀವಿ ಅಂದ್ರೆ ವಿದ್ಯುತ್ ಕೋಶಗಳ ಸಂಯೋಜನೆ. ವಿದ್ಯುತ್ ಕೋಶಗಳ ಸಂಯೋಜನೆ. ಬ್ಯಾಟ್ರಿ, ಇದು ಬ್ಯಾಟ್ರಿ. ಹಲವಾರು ವಿದ್ಯುತ್ ಕೋಶಗಳ ಸಂಯೋಜನೆ ಇರ್ತದೆ ಅಲ್ಲಿ. ಇನ್ನ ತೆರೆದ ಪ್ಲಗ್ ಕೀ ಅಥವಾ ಮುಚ್ಚಿದ ಪ್ಲಗ್ ಕೀ. ಹೌದಾ? ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡಲಿಕ್ಕೆ ಪ್ಲಗ್ ಕೀಯನ್ನು ಬಳಸ್ತೀವಿ. ಹೌದಾ? ವಿದ್ಯುತ್ ಪ್ರವಾಹ ಉಂಟು ಮಾಡಲಿಕ್ಕೆ ಏನ್ ಬಳಸ್ತೀವಿ ಅಂತ ಹೇಳಿದ್ರೆ ಸ್ವಿಚ್ ಬಳಸ್ತೀವಿ ಅಥವಾ ಪ್ಲಗ್ ಕೀಯನ್ನು ಬಳಸ್ತೀವಿ. ಹಾಗಾದ್ರೆ ತೆರೆದ ಒತ್ತುಗುಂಡಿಯನ್ನ ಈ ರೀತಿಯಾಗಿ ತೋರಿಸ್ತೀವಿ. ತೆರೆದ ಒತ್ತುಗುಂಡಿಯನ್ನು ಈ ಸಂಕೇತದಿಂದ ತೋರಿಸ್ತೀವಿ. ಮುಚ್ಚಿದ ಒತ್ತುಗುಂಡಿಯನ್ನ ಏನ್ ತೋರಿಸಿದೀವಿ ಅದರಲ್ಲೇ ಒಂದು ಡಾಟ್ ನೋಡಿ, ಈ ರೀತಿಯಾಗಿ ಮುಚ್ಚಿದ ಗುಂಡಿಯನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಸಂಕೇತೀಕರಿಸ್ತೀವಿ. ಅದಾದ ನಂತರ ತಂತಿಯ ಕೀಲು. ತಂತಿಯ ಕೀಲು ಒಂದು ವಾಹಕದ ತಂತಿ ಚಲಿಸ್ತಾ ಇದೆ, ಅದರಲ್ಲಿ ವಿದ್ಯುತ್ ಪ್ರವಾಹನೂ ಇದೆ. ಅದಕ್ಕೆ ಅಡ್ಡ ಹಾಯ್ದ ಒಂದು ತಂತಿಯನ್ನು ಜೋಡಿಸಿ ಅದರ ಮೂಲಕ ವಿದ್ಯುತ್ ಪ್ರವಾಹ ಉಂಟಾಗುವ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್, ನಿಮ್ಗೆ ಈಗಾಗಲೇ ಹಿಂದಿನ ಕ್ಲಾಸ್ಗಳಲ್ಲಿ ಏನೋ ವಾಹಕದ ತಂತಿಯಲ್ಲಿ 2 ತಂತಿಗಳು ಇರ್ತಾವ, ಒಂದು ಲೈವ್ ವೈರ್, ಒಂದು ನ್ಯೂಟ್ರಲ್ ವೈರ್. ಲೈವ್ ವೈರ್ಗೆ ಏನ್ ಮಾಡಿರ್ತಾರೆ ಅಂದ್ರೆ ಮ್ಯಾಕ್ಸಿಮಮ್ ಏನ್ ಮಾಡಿರ್ತಾರೆ ಅಂದ್ರೆ ಯಾವುದು ತಂತಿಯ ಕೀಲನ್ನು ಉಂಟು ಮಾಡಿರ್ತಾರೆ. ತಂತಿಯ ಕೀಲು ಅದರ ರಚನೆ ಹಿಂಗಿರ್ತದ ನೋಡ್ರಿ, ಒಂದು ಡಾಟ್ ಏನ್ ತೋರಿಸ್ತಿಲ್ಲ ಅಲ್ಲಿ ತಂತಿಯ ಕೀಲು. ತಂತಿಯ ಕೀಲು. ಅದಾದ ನಂತರ ಸೇರ್ಪಡೆ ಇಲ್ಲದೆ ದಾಟಿದ ತಂತಿ ಅಂದ್ರೆ ಏನು? ಲೈವ್ ವೈರ್ ಸವಿದ್ಯುತ್ ವಾಹಕ ತಂತಿ ಅಂತ ಏನ್ ಕರಿತಿಲ್ಲ, ಸವಿದ್ಯುತ್ ವಾಹಕ ತಂತಿಯ ಸಂಪರ್ಕವಿಲ್ಲದೆ ಅಡ್ಡ ಹಾಯ್ದು ವಿದ್ಯುತ್ ಮಂಡಲದ ತಂತಿ ಒಂದು ಹಾಯ್ದು ಹೋಗಿರ್ತದ, ಅದನ್ನ ಏನ್ ಕರಿತೀವಿ? ಸೇರ್ಪಡೆ ಇಲ್ಲದೆ ದಾಟಿದ ತಂತಿ. ನೋಡ್ರಿ, ಇದು ಒಂದು ತಂತಿ, ಇದಕ್ಕೆ ಸೇರ್ಪಡೆ ಇಲ್ಲದೆ ದಾಟಿದ್ರೆ ಈ ರೀತಿಯಾಗಿ ನಾವು ತೋರಿಸ್ತೀವಿ. ಸೇರ್ಪಡೆ ಇಲ್ಲದೆ ದಾಟಿದ್ರೆ ಈ ರೀತಿಯಾಗಿ ಮಾಡ್ತೀವಿ, ತೋರಿಸ್ತೀವಿ. ಅದಾದ ನಂತರ ವಿದ್ಯುತ್ ಬಲ್ಬ್. ಹೌದಾ? ವಿದ್ಯುತ್ ಬಲ್ಬ್ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿದೆ. ಈ ರೀತಿಯಾಗಿ ಏನ್ ಮಾಡ್ತೀವಿ ಅಂದ್ರೆ ಸಂಕೇತೀಕರಿಸ್ತೀವಿ. ಹೌದಾ? ವಿದ್ಯುತ್ ಬಲ್ಬ್. ಅದಾದ ನಂತರ ರೋಧಕದ ರೋಧ. ರೋಧಕದ ರಾಧ. ಹೌದಾ? 2 ಬಿಂದುಗಳಿದಾವೆ ಅಂತ ತಿಳ್ಕೊಡ್ರಿ.
ಹಾಗಾದ್ರೆ ಆ ಎರಡು ಬಿಂದುಗಳ ಮುಂದೆ ಈ ರೀತಿಯಾಗಿ ರೋಧವನ್ನು ತೋರಿಸುತ್ತೀವಿ. ಇದೇನು ರೋಧಕದ ರೋಧವನ್ನ ನಾವೇನ್ ಮಾಡಿರ್ತೀವಿ ಅಂದ್ರೆ ಆರ್ ಅನ್ನೋ ಸಂಕೇತದಿಂದ ಗುರುತಿಸ್ತೀವಿ. ಯಾವ ಸಂಕೇತದಿಂದ? ಆರ್ ಅನ್ನೋ ಸಂಕೇತದಿಂದ ಗುರುತಿಸ್ತೀವಿ. ಇನ್ನು ಪರಿವರ್ತಿತ ರೋಧ ಅಥವಾ ಅದನ್ನ ರಿಯೋಸ್ಟ್ಯಾಟ್ ಅಂತ ಕೂಡ ಕರೀತಾರೆ. ಪರಿವರ್ತಿತ ರೋಧ ಅಥವಾ ರಿಯೋಸ್ಟ್ಯಾಟ್, ಮಂಡಲದಲ್ಲಿ ರೋಧವನ್ನು ಹೆಚ್ಚು ಮಾಡಲಿಕ್ಕೆ ಅಥವಾ ಕಡಿಮೆ ಮಾಡಲಿಕ್ಕೆ ನಾವು ರಿಯೋಸ್ಟ್ಯಾಟ್ ಅನ್ನೋ ಉಪಕರಣವನ್ನು ಬಳಸ್ತೀವಿ. ಅದಕ್ಕೆ ಪರಿವರ್ತಿತ ರೋಧ ಅಂತ ಕರೀತಾರೆ ಕನ್ನಡದಲ್ಲಿ. ಹಾಗಾದ್ರೆ ಪರಿವರ್ತಿತ ರೋಧನು ಹೆಚ್ಚು ಕಡಿಮೆ ಏನಾಗ್ತದೆ ಅಂದ್ರೆ ರೋಧವನ್ನ ಹೋಲ್ತದ, ಆದ್ರೆ ಒಂದ್ ಸ್ವಲ್ಪ ಏನಾಗ್ತದೆ ಅಂದ್ರೆ ಡಯಾಗ್ರಾಮ್ ಬೇರೆ ಇರ್ತದ. ಸ್ವಲ್ಪ ಏನಿರ್ತದೆ ಡಯಾಗ್ರಾಮ್ ಬೇರೆ ಇರ್ತದೆ ಈ ರೀತಿ. ಅಥವಾ ಕೆಲವು ಸಲ ಏನ್ ಮಾಡಿರ್ತಾರೆ ಅಂದ್ರೆ ಈ ರೀತಿಯಾಗಿ ತೋರಿಸ್ಬಿಟ್ಟು ಇದು ಕೂಡ ಏನು ಪರಿವರ್ತಿತ ರೋಧ, ಇದು ಕೂಡ ಪರಿವರ್ತಿತ ರೋಧದ ಸಂಕೇತ, ಇದು ಕೂಡ ಏನು ಪರಿವರ್ತಿತ ರೋಧದ ಸಂಕೇತ. ಇನ್ನ ಅಮ್ಮೀಟರ್, ಯಾವುದು ಅಮ್ಮೀಟರ್. ಮಂಡಲದಲ್ಲಿ ಅಮ್ಮೀಟರ್ನ ಈ ರೀತಿಯಾಗಿ ತೋರಿಸ್ತಾರೆ. ಹೌದಾ? ಎ ಅಮ್ಮೀಟರ್ ಸಂಕೇತ ಎ ಪ್ಲಸ್ ಮೈನಸ್. ಮಂಡಲದಲ್ಲಿ ಯಾವತ್ತು ಸರಣಿ ರೂಪದಲ್ಲಿ ಜೋಡಿಸ್ತೀವಿ ಅಂತ ಹೇಳಿದೀನಿ. ಮಂಡಲದಲ್ಲಿ ಸರಣಿಯಲ್ಲಿ ಜೋಡಿಸ್ತೀವಿ. ಅದಾದ ನಂತರ ಓಲ್ಡ್ ಮೀಟರ್ನ ಮಂಡಲದಲ್ಲಿ ಯಾವತ್ತು ಈ ರೀತಿಯಾಗಿ ಸಂಕೇತೀಕರಿಸ್ತೀವಿ. ಇದು ವಿ. ಇದು ಕೂಡ ಪ್ಲಸ್ ಮೈನಸ್. ಅಮ್ಮೀಟರ್ ನ ಮಂಡಲದಲ್ಲಿ ಸರಣಿಯಲ್ಲಿ ಜೋಡಿಸಿದ್ರೆ ಓಲ್ಡ್ ಮೀಟರ್ನ ಮಂಡಲದಲ್ಲಿ ಸಮಾಂತರವಾಗಿ ಜೋಡಿಸ್ತೀವಿ ಅಂತ ನಾನು ಈಗಾಗಲೇ ನಿಮ್ಗೆ ಏನ್ ಮಾಡಿದ್ದೀನಿ ಅಂದ್ರೆ ಹೇಳಿದ್ದೀನಿ. ಇಷ್ಟು ಏನಪ್ಪಾ ಅಂದ್ರೆ ಏನು ವಿದ್ಯುತ್ ಮಂಡಲದ ರೇಖಾಚಿತ್ರಗಳು ಅಥವಾ ಆಕಾರಗಳ ಸಂಕೇತಗಳು ಅಥವಾ ಚಿಹ್ನೆಗಳು, ವಿದ್ಯುತ್ ಕೋಶ, ಹೌದಾ? ಆಮೇಲೆ ಬೇರೆ ಬೇರೆ ತೆರೆದ ಗುಂಡಿ, ಮುಚ್ಚಿದ ಗುಂಡಿ, ಏನು ತಂತಿಯ ಕೀಲು, ಅಲ್ಲಿ ವಿದ್ಯುತ್ ಪ್ರವಾಹ ಇರ್ತದೆ. ಆಮೇಲೆ ಸೇರ್ಪಡೆ ಇಲ್ಲದ ದಾಟಿದ ತಂತಿ, ಅಲ್ಲಿ ವಿದ್ಯುತ್ ಪ್ರವಾಹ, ಎರಡೂ ತಂತಿಗಳ ಮಧ್ಯೆ ಒಂದು ಇನ್ನೊಂದರೊಂದಿಗೆ ಸಂಪರ್ಕ ಇರುವುದಿಲ್ಲ. ವಿದ್ಯುತ್ ಬಲ್ಬ್ ಅಂತ ತೋರಿಸಿದೀನಿ, ಕಾಮನ್ ಆಗಿ ಬಳಸೋದು. ಆಮೇಲೆ ರೋಧಕದ ರೋಧ ಆರ್ ಅನ್ನೋ ಸಂಕೇತದಿಂದ ಗುರುತಿಸ್ತೀವಿ. ರೋಧ ರಿಯೋಸ್ಟ್ಯಾಟ್ ನ ಎರಡು ರೂಪದಲ್ಲಿ ನಾವೇನ್ ಮಾಡ್ಬೋದು ಅಂದ್ರೆ ಸಂಕೇತೀಕರಿಸಬಹುದು. ಆಮೇಲೆ ಅಮ್ಮೀಟರ್, ವೋಲ್ಟ್ಮೀಟರ್. ಇಷ್ಟು ಏನಪ್ಪಾ ಅಂದ್ರೆ ವಿದ್ಯುತ್ ಮಂಡಲದ ರೇಖಾಚಿತ್ರಗಳು. ಇನ್ನ ನಾವೇನ್ ಅಭ್ಯಾಸ ಮಾಡ್ಬೇಕಂದ್ರೆ ಓಮ್ನ ನಿಯಮ. ಯಾವುದು? ಓಮ್ನ ನಿಯಮ. ಓಂ ಯಾವಾಗ ಮಂಡಲಗಳ ಬಗ್ಗೆ, ವಿದ್ಯುತ್ ಮಂಡಲಗಳ ಬಗ್ಗೆ ಅಭ್ಯಾಸ ಮಾಡ್ಲಿಕ್ಕೆ ಪ್ರಾರಂಭಿಸಿದ್ನಲ್ಲ, ಅವಾಗ ಅವನಿಗೊಂದು ಯೋಚನೆ ಹೊಡಿತು. ಒಂದು ಮಂಡಲದಲ್ಲಿರುವಂತಹ ವಾಹಕದ ತಂತಿ ಏನಿರ್ತದಲ್ಲ, ಆ ವಾಹಕದ ತಂತಿಯಲ್ಲಿರುವಂತಹ ವಿದ್ಯುತ್ ಪ್ರವಾಹ ಮತ್ತು ವಿಭವಾಂತರ, ಇವುಗಳ ಎರಡರ ನಡುವೆ ಏನಾದ್ರೂ ಸಂಬಂಧ ಇದೆಯಾ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಅವನು ಕೆಲವು ಪ್ರಯೋಗಗಳನ್ನ ಕೈಗೊಂಡಿದ್ದಾನ. ಆ ಪ್ರಯೋಗಗಳು ಏನ್ ಮಾಡೋಣ ಅಂದ್ರೆ ಒಂದೊಂದಾಗಿ ಈಗ ಅಭ್ಯಾಸ ಮಾಡ್ತಾವ. ಓಮ್ನ ನಿಯಮವನ್ನ ಅಭ್ಯಾಸ ಮಾಡ್ಬೇಕಾದ್ರೆ ಮೊದಲು ಅವನು ಕೈಗೊಂಡಂತ ಪ್ರಯೋಗವನ್ನ ಅಭ್ಯಾಸ ಮಾಡ್ಬೇಕು. ಅವನ ಪ್ರಯೋಗ ಯಾವ್ದ್ರ ಮೇಲೆ ನಿರ್ಧರಿತವಾಗ್ತಾವ? ಒಂದು ಮಂಡಲ ಇದೆ, ಆ ಮಂಡಲದಲ್ಲಿರುವಂತಹ ವಾಹಕದ ತಂತಿ ಏನಿರ್ತದೆ, ತಾಮ್ರದ ತಂತಿ, ಆ ತಾಮ್ರದ ತಂತಿಯಲ್ಲಿ ಹರಿಯುವಂತಹ ವಿದ್ಯುತ್ ಪ್ರವಾಹ ಮತ್ತು ವಿಭವಾಂತರಕ್ಕೆ ಒಂದು ಇನ್ನೊಂದರೊಂದಿಗೆ ಏನಾದ್ರೂ ಸಂಬಂಧ ಇದೆಯಾ ಅನ್ನೋದು ಅವನ ಸಂಶಯವಾಗಿತ್ತು. ಹೌದು, ಇದೆ, ಸಂಬಂಧ ಇದೆ. ಅದು ಯಾವ ರೀತಿಯಾಗಿದೆ ಅನ್ನೋದನ್ನ ಪ್ರಯೋಗದ ಮೂಲಕ ಒಂದೊಂದಾಗಿ ಅಭ್ಯಾಸ ಮಾಡ್ತಾ ಅದಾದ ನಂತರ ಓಮ್ನ ನಿಯಮವನ್ನ ಅಭ್ಯಾಸ ಮಾಡಿ. ಓಂ ಅವ್ರಿಗೆ ಒಂದು ಮನಸ್ಸಿನಲ್ಲಿ ಸಂಶಯ ಉಟ್ಕೊಂಡಿತ್ತು. ಏನು ಸಂಶಯಪ್ಪ ಅಂದ್ರೆ ಮಂಡಲದಲ್ಲಿ ಪ್ರವಹಿಸುವಂತಹ ವಿದ್ಯುತ್ ಪ್ರವಾಹ ಮತ್ತು ವಿಭವಾಂತರ ನಡುವೆ ಏನಾದ್ರೂ ಸಂಬಂಧ ಇದೆಯಾ, ಆ ಸಂಬಂಧವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅವರು ಒಂದು ಪ್ರಯೋಗ ನಡೆಸಿದ್ರು. ಪ್ರಯೋಗಕ್ಕಾಗಿ ಹೌದಾ ತೆಗೆದುಕೊಂಡಂತಹ ಮಂಡಲದ ಮೊದಲು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲೇನ್ ಮಾಡಿದೀವಿ ಅಂದ್ರೆ ವಿದ್ಯುತ್ ವಾಹಕದ ತಂತಿಯನ್ನ ತೆಗೆದುಕೊಂಡಿದ್ದೀವಿ. ಮಂಡಲದಲ್ಲಿ ವಿದ್ಯುತ್ ವಾಹಕ ತಂತಿ ತಾಮ್ರ ತಂತಿ ಆಗಿರ್ತದೆ. ಆಮೇಲೆ ಅಮ್ಮೀಟರ್ನ ಯಾವತ್ತು ಸರಣಿಯಲ್ಲಿ ಜೋಡಿಸ್ತೀವಿ. ಆಮೇಲೆ ವೋಲ್ಟ್ ಮೀಟರ್ನ ಯಾವತ್ತು ಸಮಾಂತರವಾಗಿ ಜೋಡಿಸ್ತೀವಿ. ವೋಲ್ಟ್ ಮೀಟರ್ನ ಸಮಾಂತರವಾಗಿ ಜೋಡಿಸಬೇಕಾದ್ರೆ ಎಲ್ಲಿ ರೋಧಕ ಇರ್ತದ, ರೋಧಕ ಆರ್, ಅಲ್ಲಿ ಅದನ್ನ ಸಮಾಂತರವಾಗಿ ಜೋಡಿಸ್ತೀವಿ. ಆಮೇಲೆ ವಿದ್ಯುತ್ ಕೋಶಗಳು. ಈ ಪ್ರಯೋಗವನ್ನು ನಡೆಸಬೇಕಾದ್ರೆ ಹೌದಾ ಇಲ್ಲಿ ರೋಧಕ ಆರ್ ಆಗಿ ಏನ್ ಮಾಡಿದಾರೆ ಅಂದ್ರೆ ಅವರು ನಿಕ್ರೋಮ್ನ ತಂತಿಯನ್ನು ತೆಗೆದುಕೊಂಡಿದ್ದಾರೆ. ಯಾವ್ದನ್ನ? ನಿಕ್ರೋಮ್ನ ತಂತಿ. ನಿಮ್ಗೆ ಗೊತ್ತಿರಲಿ, ನಿಕ್ರೋಮ್ ಒಂದು ಮಿಶ್ರಲೋಹ. ಮಂಡಲದಲ್ಲಿ ರೋಧವನ್ನು ಉಂಟು ಮಾಡ್ಲಿಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಬಳಸ್ತೀವಿ. ಯಾವ್ದನ್ನ? ನಿಕ್ರೋಮ್ ತಂತಿಯನ್ನ. ಯಾಕಂದ್ರೆ ಇದರ ರೋಧ ಹೆಚ್ಚಿಲ್ಲ, ಇದರ ರೋಧ ಏನಿದೆ ಹೆಚ್ಚಿದೆ. ಹಾಗಾದ್ರೆ ನಿಕ್ರೋಮ್ ಒಂದು ಮಿಶ್ರಲೋಹ ಅಂತ ಹೇಳಿದ್ರೆ ಯಾವ ಲೋಹಗಳ ಮಿಶ್ರಲೋಹಪ್ಪ ಅಂದ್ರೆ ನಿಕ್ಕಲ್ಲು, ಕ್ರೋಮಿಯಮ್ಮು, ಆಮೇಲೆ ಮ್ಯಾಂಗ್ನೀಸು, ಆಮೇಲೆ ಕಬ್ಬಿಣ. ಈ 4 ಲೋಹಗಳು ನೋಡ್ರಿ, Ni ನಿಕ್ಕಲ್, Cr ಕ್ರೋಮಿಯಂ, ಆಮೇಲೆ ಮ್ಯಾಂಗ್ನೀಸ್, ಆಮೇಲೆ ಕಬ್ಬಿಣ. ಈ 4 ಲೋಹಗಳ ಮಿಶ್ರಲೋಹ ಯಾವುದು? ನಿಕ್ರೋಮು. ಮಂಡಲದಲ್ಲಿ ರೋಧವನ್ನುಂಟು ಮಾಡ್ಲಿಕ್ಕೆ ಏನ್ ಮಾಡ್ತೀವಿ? ನಿಕ್ರೋಮ್ ಅನ್ನ ಬಳಸ್ತೀವಿ. ಆಮೇಲೆ ನಿಕ್ರೋಮ್ನ ತಂತಿಯ ಉದ್ದ, ಹೌದಾ ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ ಒಂದಷ್ಟು ಉದ್ದವನ್ನು ಕೊಟ್ಟಿದ್ದಾರೆ. ನಾವು ಸ್ಪೆಸಿಫಿಕ್ ಆಗಿ ಉದ್ದವನ್ನು ತೆಗೆದುಕೊಳ್ಳೋದು ಬೇಡ. ಹೌದಾ ಮಂಡಲದಲ್ಲಿ ಏನ್ ಮಾಡಿದೀವಿ ಅಂದ್ರೆ ಜೋಡಿಸಿದೀವಿ. ಆಮೇಲೆ ಒಂದು ವಿದ್ಯುತ್ ಕೋಶ ಎಷ್ಟಿದೆ ಅಂತ ಹೇಳಿದ್ರೆ 1.5 ವೋಲ್ಟ್ ಇದೆ ಅಂತ ಹೇಳಿದ್ದಾರೆ.
ಒಂದು ವಿದ್ಯುತ್ ಕೋಶ 1.5 ವೋಲ್ಟ್ ಇದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ನೋಡ್ರಿ, ಮಂಡಲದ ಸೆಟಪ್ ಈ ರೀತಿ ಇದೆ. ಇದೇನು ಮುಚ್ಚಿದ ಪ್ಲಗ್ ಕೀ, ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡ್ಲಿಕ್ಕೆ ಮುಚ್ಚಿದ ಪ್ಲಗ್ ಕೀ. ಮೊಟ್ಟ ಮೊದಲದಾಗಿ ಏನ್ ಮಾಡ್ತೀವಿ ಅಂದ್ರೆ ಈ ಮೂರುದ್ರ ಬದಲಾಗಿ ಮೊದಲು ಇದನ್ನ ಜೋಡಿಸ್ಕೊಳ್ತೀವಿ. ಯಾವುದನ್ನ? ಒಂದೇ ಒಂದು ವಿದ್ಯುತ್ ಕೋಶವನ್ನು ಜೋಡಿಸ್ಕೊಳ್ತೀವಿ. ಒಂದೇ ಒಂದು ವಿದ್ಯುತ್ ಕೋಶವನ್ನು ಜೋಡಿಸ್ಕೊಂಡಾಗ ಮಂಡಲದಲ್ಲಿ ಉಂಟಾಗುವಂತಹ ವಿದ್ಯುತ್ ಪ್ರವಾಹ, ಹೌದಾ? ಫಾರ್ ಎಕ್ಸಾಂಪಲ್, ಒಂದೇ ಒಂದು ಕೋಶ ಜೋಡಿಸ್ಕೊಂಡಿದೀವಿ ಅಂದ್ರೆ ಅದರ ವಿಭವ ಎಷ್ಟು ಹೇಳಿದೆ? 1.5 ವೋಲ್ಟ್. 1.5 ವೋಲ್ಟ್. ಆಮೇಲೆ ಉಂಟಾಗುವಂತಹ ವಿದ್ಯುತ್ ಪ್ರವಾಹ, ಇದು ಪ್ರಾಕ್ಟಿಕಲ್ ಅಲ್ಲ, ನಾನೊಂದು ಅಸಂಪ್ಷನ್ ಮಾಡಿ ಏನ್ ಮಾಡಿದ್ದೀನಿ ಅಂದ್ರೆ ಕೆಲವು ವ್ಯಾಲ್ಯೂಸ್ ಅನ್ನು ತೆಗೆದುಕೊಂಡಿದ್ದೀನಿ. ಎರಡರ ನಡುವಿನ ಸಂಬಂಧವನ್ನು ತಿಳ್ಕೊಳ್ಳಿಕ್ಕೆ, ಸಂಬಂಧ ಈ ರೀತಿ ಯಾವ ರೀತಿ ಇದೆ ಅನ್ನೋದು ತಿಳ್ಕೊಳ್ಳಿಕ್ಕೆ ನಾನೇನ್ ಮಾಡಿದ್ದೀನಿ ಅಂದ್ರೆ ಪ್ರಾಕ್ಟಿಕಲ್ ಮಾಡಲ್ಲ, ನಂದೇ ಆದ ವಿದ್ಯುತ್ ಕೋಶ ಅಲ್ಲಿ ಕೊಟ್ಟಿದ್ದಾರೆ ಅವರು ಎಷ್ಟು 1.5 ವೋಲ್ಟ್. ಹಾಗಾದ್ರೆ ನಾನೇನ್ ಮಾಡ್ತೀನಿ ಅಂದ್ರೆ ವಿದ್ಯುತ್ ಪ್ರವಾಹ ಅಪ್ರಾಕ್ಸಿಮೇಟ್ಲಿ 0.1 ಆಂಪಿಯರ್ ಅಂತ ತೆಗೆದುಕೊಳ್ತೀನಿ. 1.5 ಇದೆ, ಹೌದಾ? ಅದಕ್ಕೆ ಏನ್ ಮಾಡಿದೆ? 0.1 ಆಂಪಿಯರ್ ವಿದ್ಯುತ್ ಪ್ರವಾಹ ಅಂತ ತೆಗೆದುಕೊಂಡೆ. ಅದಾದ ನಂತರ ಏನು, ಎರಡು ವಿದ್ಯುತ್ ಕೋಶಗಳನ್ನ ಮಂಡಲದಲ್ಲಿ ಜೋಡಿಸ್ತೀವಿ. ಎಷ್ಟು ವಿದ್ಯುತ್ ಕೋಶಗಳನ್ನ? ಎರಡು. ನೋಡ್ರಿ, ಇದರ ಸಂಪರ್ಕವನ್ನು ಕಡಿತಗೊಳಿಸಿದೆ. ಅವಾಗ ಎಷ್ಟು ಸಂಪರ್ಕ ಬಂತು? ಎರಡು ವಿದ್ಯುತ್ ಕೋಶಗಳ ಸಂಪರ್ಕ ಬಂತು. ಇವು ಇನ್ನೂ ಜೋಡಿಸಿಲ್ಲ. ಹಾಗಾದ್ರೆ ಎರಡು ವಿದ್ಯುತ್ ಕೋಶಗಳನ್ನು ಜೋಡಿಸಿದಾಗ ವಿಭವ ಎಷ್ಟಾಗ್ತದ? 3 ವೋಲ್ಟ್ ಆಗ್ತದ. ವಿಭವ ಎಷ್ಟಾಗ್ತದ? 3 ವೋಲ್ಟ್ ಆಗ್ತದ. ಹಾಗಾದ್ರೆ ವಿದ್ಯುತ್ ಪ್ರವಾಹ 0.2 ಆಂಪಿಯರ್. 0.2 ಆಂಪಿಯರ್. ನೆಕ್ಸ್ಟ್ ಅದರ ನಂತರ ಏನ್ ಮಾಡ್ತೀನಿ ಅಂದ್ರೆ 3 ವಿದ್ಯುತ್ ಕೋಶಗಳನ್ನ ಜೋಡಿಸ್ತೀನಿ. ಮಂಡಲದಲ್ಲಿ ಎಷ್ಟು ವಿದ್ಯುತ್ ಕೋಶಗಳನ್ನು ಜೋಡಿಸ್ತೀನಿ? 3 ವಿದ್ಯುತ್ ಕೋಶಗಳನ್ನ ಜೋಡಿಸಿದಾಗ ವಿಭವ ಎಷ್ಟಾಗ್ತದ? 4.5 ವೋಲ್ಟ್. ಹಾಗಾದ್ರೆ ವಿದ್ಯುತ್ ಪ್ರವಾಹ 0.3 ಆಂಪಿಯರ್. 0.3 ಆಂಪಿಯರ್. ಇದಾದ ನಂತರ ನಾನೇನ್ ಮಾಡ್ತೀನಿ ಅಂದ್ರೆ ಕೊನೆಗೆ ವಿದ್ಯುತ್ ಮಂಡಲದಲ್ಲಿ ಏನ್ ಮಾಡ್ತೀನಿ? 4 ವಿದ್ಯುತ್ ಕೋಶಗಳನ್ನು ಜೋಡಿಸ್ತೀನಿ. 4 ವಿದ್ಯುತ್ ಕೋಶಗಳನ್ನು ಜೋಡಿಸಿದಾಗ ವಿಭವ ಎಷ್ಟಿದೆ? 6.0 ವೋಲ್ಟ್. 6.0 ವೋಲ್ಟ್. ಅವಾಗ ವಿದ್ಯುತ್ ಪ್ರವಾಹ ಎಷ್ಟಿರ್ತದ? 0.4 ಆಂಪಿಯರ್. ಹಾಗಾದ್ರೆ ಈ ವ್ಯಾಲ್ಯೂಸ್ ಅನ್ನು ನೋಡಿದಾಗ, ಹೌದಾ, ಓಮ್ನಿಗೂ ಏನಿಸ್ತದಪ್ಪ ಅಂದ್ರೆ ನೋಡ್ರಿ, ಹೆಂಗ ವಿದ್ಯುತ್ ಒಂದು ವಿದ್ಯುತ್ ಮಂಡಲದಲ್ಲಿ ವಾಹಕದ ಮೂಲಕ ಹರಿಯುವಂತ ವಿದ್ಯುತ್ ಪ್ರವಾಹ ಬದಲಾಗ್ತಾ ಇದೆ, ಹಂಗಂಗ ವಿಭವಾಂತರ ಬದಲಾಗ್ತಾ ಇದೆ, ಹಂಗಂಗ ವಿದ್ಯುತ್ ಪ್ರವಾಹ ಏನಾಗ್ತಾ ಇದೆ? ಬದಲಾಗ್ತಾ ಇದೆ. ಎರಡರ ನಡುವೆ ಏನಾದ್ರೂ ಸಂಬಂಧ ಇದೆ, ಎರಡರ ನಡುವೆ ಏನಿದೆ? ಏನಾದ್ರೂ ಸಂಬಂಧ ಇದೆ ಅಂತ ಯಾರು ತಿಳ್ಕೊತಾರ? ಓಂ ತಿಳ್ಕೊತಾನೆ. ಹಾಗಾದ್ರೆ ಆ ಸಂಬಂಧವನ್ನ V/I ರೂಪದಲ್ಲಿ ಸಮೀಕರಿಸಲಿಕ್ಕೆ ಪ್ರಯತ್ನಿಸ್ತಾನೆ. V/I ರೂಪದಲ್ಲಿ ಸಮೀಕರಿಸಲಿಕ್ಕೆ ಪ್ರಯತ್ನಿಸ್ತಾರ. ನಾವು ಪ್ರಯತ್ನಿಸೋಣ. ಫಾರ್ ಎಕ್ಸಾಂಪಲ್, V/I, ಹೌದಾ? V/I ಎಷ್ಟಿದೆ? 1.5 ಇದೆ. 1.5 ಡಿವೈಡೆಡ್ ಬೈ 0.1. 0.1. ಹಾಗಾದ್ರೆ ಏನು? 15 ಓಮ್. ಮಟ್ಟದಲ್ಲಿ 15 ಓಮ್ ಇರಲ್ಲ. ನಾನು ಹೇಳದ್ನಲ್ಲ, ತೆಗೆದುಕೊಂಡಂತ ವ್ಯಾಲ್ಯೂಸ್ ನಾನಾಗಿ ತೆಗೆದುಕೊಂಡಿದ್ದೀನಿ, ಪ್ರಾಕ್ಟಿಕಲ್ ಆಗಿ ಅಲ್ಲ ಇವು. ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಗ್ಲಿ, ಎರಡರ ನಡುವೆ ಸಂಬಂಧ ಇದೆ, ಮಂಡಲದಲ್ಲಿ ವಿಭವಾಂತರ ಬದಲಾಗ್ತಾ ಇದೆ ಅಂದ್ರೆ ವಿದ್ಯುತ್ ಪ್ರವಾಹನೂ ಬದಲಾಗ್ತಾ ಇದೆ, ಒಂದು ಇನ್ನೊಂದರೊಂದಿಗೆ ಸಂಬಂಧ ಹೊಂದಿದೆ ಅನ್ನೋದನ್ನ ತಿಳಿಸೋಗೋಸ್ಕರ ಏನ್ ಮಾಡಿದ್ರೆ ಈ ವ್ಯಾಲ್ಯೂಸ್ ತೆಗೆದುಕೊಂಡಿದೆ. ನೆಕ್ಸ್ಟ್ ಇದು 1ನೇ ಕೇಸ್ ಆಯ್ತು. ಇನ್ನು 2ನೇ ಕೇಸಲ್ಲಿ ಎಷ್ಟು ಬಂತು? 15 ಓಮ್. ಎಷ್ಟು ಬಂತು? 15. ನೆಕ್ಸ್ಟ್ 2ನೇ ಕೇಸಲ್ಲಿ 3 ವೋಲ್ಟ್ ಇದೆ, ಹೌದಾ? 3 ವೋಲ್ಟ್. V/I ಎಷ್ಟು? 3.0 ಡಿವೈಡೆಡ್ ಬೈ 0.2. ಯಾಕಂದ್ರೆ ವಿದ್ಯುತ್ ಪ್ರವಾಹ ಎಷ್ಟು ಹೇಳಿದ್ದೀನಿ? 0.2. ಹಾಗಾದ್ರೆ ಇದು ಎಷ್ಟಾಯ್ತು? 15 ಓಮ್. ಹಾಗಾದ್ರೆ ವಿಭವಾಂತರ ಹೆಚ್ಚಾಯ್ತು, ವಿದ್ಯುತ್ ಪ್ರವಾಹ ಹೆಚ್ಚಾಯ್ತು, ಹೌದಾ? ಇಲ್ಲೂ ಕೂಡ 15. ನೆಕ್ಸ್ಟ್ ಥರ್ಡ್ ಕೇಸ್ ತಗೋತೀನಿ. ಸೆಕೆಂಡ್ ಕೇಸ್ ಮುಗಿದು ಥರ್ಡ್ ಕೇಸ್ ತಗೋತೀನಿ. ಥರ್ಡ್ ಕೇಸಲ್ಲಿ ಟ್ರಯಲ್ ಅಲ್ಲಿ ಎಷ್ಟಿತ್ತು? ವಿಭವಾಂತರ 4.5 ವೋಲ್ಟ್ ಡಿವೈಡೆಡ್ ಬೈ ಎಷ್ಟು? 0.3 ಆಂಪಿಯರ್. ಹಾಗಾದ್ರೆ ಇಲ್ಲೂ ಕೂಡ ಎಷ್ಟು ಬರ್ತದ? 15 ಓಮ್. ಇಲ್ಲೂ ಕೂಡ ಎಷ್ಟು ಬರ್ತದ? 15 ಓಮ್. ನೆಕ್ಸ್ಟ್ ಫೋರ್ತ್ ಟ್ರಯಲ್ ನೋಡ್ತೀನಿ. ಫೋರ್ತ್ ಟ್ರಯಲ್ ಅಲ್ಲಿ ಎಷ್ಟಿದೆ? 6.0 ವೋಲ್ಟ್ ಇದೆ ಡಿವೈಡೆಡ್ ಬೈ 0.4 ಆಂಪಿಯರ್. 0.4. ಹಂಗಾರೆ ಇದರ ಆನ್ಸರ್ ಕೂಡ ಏನ್ ಬರ್ತದ? 15 ಓಮ್. ನೋಡ್ರಿ, ಮೊದಲ ಕೇಸಲ್ಲೂ 15 ಓಮ್, 2ನೇ ಕೇಸಲ್ಲೂ 15 ಓಮ್. ಹಂಗಾದ್ರೆ 3ನೇ ಕೇಸಲ್ಲೂ 15 ಓಮ್, 4ನೇ ಕೇಸಲ್ಲೂ ಏನಾಗಿರುತ್ತೆ? 15 ಓಮ್. ಹಾಗಾದ್ರೆ ಈ ಏನು ವಿದ್ಯುತ್ ಪ್ರವಾಹ ಮತ್ತು ವಿಭವಾಂತರಗಳ ನಡುವಿನ ಸಂಬಂಧವನ್ನ ಅವ್ರೇನಪ್ಪಾ ಅಂದ್ರೆ ಸ್ಥಿರ ಅಂತ ಮಂಡಿಸ್ತಾರೆ. ಯಾಕಂದ್ರೆ ನೋಡ್ರಿ, V/I ಯಾವತ್ತೇನಾಗಿದೆ? ಸ್ಥಿರವಾಗಿದೆ. ಮಂಡಲದಲ್ಲಿ ವಿದ್ಯುತ್ ವಿಭವಾಂತರ ಹೆಚ್ಚಾದಂಗೆ ವಿದ್ಯುತ್ ಪ್ರವಾಹ ಏನಾಗ್ತದೆ? ಹೆಚ್ಚಾಗ್ತದೆ. ಮಂಡಲದಲ್ಲಿ ವಿಭವಾಂತರ ಕಡಿಮೆ ಆದಂಗ ವಿದ್ಯುತ್ ಪ್ರವಾಹ ಏನಾಗ್ತದ? ಕಡಿಮೆ ಆಗ್ತದ. ಹಾಗಾದ್ರೆ ಒಂದು ಇನ್ನೊಂದರೊಂದಿಗೆ ಏನಾಗಿದಾವ? ಸಂಬಂಧವನ್ನ ಹೊಂದಿದಾವ.
ಒಂದು ಇನ್ನೊಂದರೊಂದಿಗೆ ಏನಿದಾವ ಸಂಬಂಧವನ್ನ ಹೊಂದಿದಾವ. ಆಮೇಲೆ ನೋಡ್ರಿ ವಿ ಬೈ ಐ ವ್ಯಾಲ್ಯೂಸ್ ಏನಿದಾವ ಎಲ್ಲಾನು ಸ್ಥಿರ 15 ಓಮ್ 15 ಓಮ್ 15 ಓಮ್ 15. ಹಾಗಾದ್ರೆ ಓಮ್ನ ನಿಯಮ ಏನ್ ಹೇಳ್ತದಂದ್ರೆ ವಿ ಬೈ ಐ ಇಸ್ ಈಕ್ವಲ್ ಟು ಸ್ಥಿರ. ಹಾಗಾದ್ರೆ ಹೇಗೆ ಸ್ಥಿರ ಅನ್ನೋದು ತಿಳ್ಕೊಂಡ್ವಿ. ವಿ ಬೈ ಐ ಇಸ್ ಈಕ್ವಲ್ ಟು ಸ್ಥಿರ ಹೇಗೆ. ಇನ್ನು ಅವ್ರ ಡೆಫಿನೇಷನ್ ಏನ್ ಹೇಳ್ತಾರ ಅನ್ನೋದನ್ನ ಅಭ್ಯಾಸ ಮಾಡೋಕ್ಕಿಂತ ಮುಂಚೆ ಇದಕ್ಕನುಗುಣವಾಗಿ ಗ್ರಾಫ್ ನ ಅಭ್ಯಾಸ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಕೆಲವು ಸಲ ಎಕ್ಸಾಮ್ ಅಲ್ಲಿ ನಮ್ಗೆ ಏನ್ ಮಾಡಿರ್ತಾರೆ ಅಂದ್ರೆ ಈ ವ್ಯಾಲ್ಯೂಸ್ ಅನ್ನು ಕೊಟ್ಟಿರ್ತಾರ, ಈ ವ್ಯಾಲ್ಯೂಸ್ ಅನುಗುಣವಾಗಿ ಗ್ರಾಫ್ ಅನ್ನ ರಚಿಸ್ರಿ, ಏನ್ ರಚಿಸ್ರಿ ಗ್ರಾಫ್ ಅನ್ನ ರಚಿಸಿ ಅಂತ ಕೇಳ್ತಾರೆ. ಅದಕ್ಕೆ ಸಿಂಪಲ್ ಆಗಿ ಇದೇ ವ್ಯಾಲ್ಯೂಸ್ ಅನ್ನು ಇಟ್ಕೊಂಡು ನಾನು ಗ್ರಾಫ್ ಅನ್ನು ಏನ್ ಮಾಡ್ತೀನಿ ಅಂದ್ರೆ ಡ್ರಾ ಮಾಡಿ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ಏನಿದು ಎಕ್ಸ್ ಅಕ್ಷ, ವೈ ಅಕ್ಷ. ಎಕ್ಸ್ ಅಕ್ಷದ ಮೇಲೆ ಏನು ಮಾಡ್ತೀನಿ ಅಂದ್ರೆ ವಿದ್ಯುತ್ ಪ್ರವಾಹವನ್ನ ತೆಗೆದುಕೊಳ್ತೀನಿ. ಯಾವುದನ್ನ? ವಿದ್ಯುತ್ ಪ್ರವಾಹ. ವಿದ್ಯುತ್ ಪ್ರವಾಹವನ್ನು ಯಾವ್ದ್ರಲ್ಲಿ ಎಳಿತೀವಿ? ಆಂಪಿಯರ್ ಎಳಿತೀವಿ. ವಿದ್ಯುತ್ ಪ್ರವಾಹದ ಸಂಕೇತ ಐ, ಅಳೆಯುವಂತ ಮಾನ ಆಂಪಿಯರ್. ಹಾಗಾದ್ರೆ 1 2 3 4 ನಾನು ಅಪ್ರಾಕ್ಸಿಮೇಟ್ ಆಗಿ ಸ್ಕೇಲ್ ಇಟ್ಟು ತೆಗಿತಲ್ಲ, ನೀವು ಗ್ರಾಫ್ ಅಲ್ಲಿ ಕರೆಕ್ಟ್ ಆಗಿ ತಗೊಳ್ರಿ. ಹೌದಾ? ಹಾಗಾದ್ರೆ 0.1 ಆಂಪಿಯರ್, 0.2 ಆಂಪಿಯರ್, 0.3 ಆಂಪಿಯರ್, 0.4 ಆಂಪಿಯರ್. ಇನ್ನ ಅದೇ ರೀತಿಯಾಗಿ ವಿಭವಾಂತರ, ಮಂಡಲದಲ್ಲಿರುವಂತಹ ವಿಭವಾಂತರ 1 2 3 4 ಎಷ್ಟಿದೆ? ಮೊದಲು ಒಂದು ವಿದ್ಯುತ್ ಕೋಶಗಳನ್ನು ಜೋಡಿಸಿದಾಗ 1.5 ಇತ್ತು, ಎರಡು ವಿದ್ಯುತ್ ಕೋಶಗಳನ್ನು ಜೋಡಿಸಿದಾಗ 3.0 ವೋಲ್ಟ್ ಇತ್ತು, ಆಮೇಲೆ 3 ವಿದ್ಯುತ್ ಕೋಶಗಳನ್ನು ಜೋಡಿಸಿದಾಗ 4.5 ವೋಲ್ಟ್ ಇತ್ತು, 4 ಜೋಡಿಸಿದಾಗ 6.0 ವೋಲ್ಟ್ ಇತ್ತು. ಹಾಗಾದ್ರೆ ಇವು ಎರಡು ಎಲ್ಲೆಲ್ಲಿ ಕೋಇನ್ಸೈಡ್ ಆಗ್ತಲ್ಲ ಅಲ್ಲಿ ಬಿಂದುಗಳನ್ನು ಸೇರಿಸ್ರಿ. ಈ ರೀತಿ ನೋಡ್ರಿ, ಇವೆಲ್ಲ ಬಿಂದುಗಳನ್ನು ಸೇರಿಸಿದಾಗ ಹೌದಾ ಅವೆಲ್ಲ ಏನಾಗ್ತಾವ ಅಂದ್ರೆ ಒಂದೇ ಲೈನ್ ಅಲ್ಲಿ ಕೋಇನ್ಸೈಡ್ ಆಗ್ತಾವ. ಸ್ಟ್ರೇಟ್ ಲೈನ್ ಇದೆ, ಸ್ಟ್ರೇಟ್ ಲೈನ್ ಇದೆ ಅಂದ್ರೆ ಒಂದು ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ನಿರ್ದಿಷ್ಟವಾಗಿರ್ತಾ ಇದ್ರೆ, ಸ್ಥಿರವಾಗಿರ್ತಾ ಇದ್ರೆ ವಿಭವಾಂತರನೇ ಆಗ್ತಿರ್ತದೆ, ಸ್ಥಿರವಾಗಿ ಹೆಚ್ಚಾಗ್ತಿರ್ತದೆ. ಹಾಗಾದ್ರೆ ಒಂದು ಇನ್ನೊಂದರೊಂದಿಗೆ ಸಂಬಂಧ ಇದೆ, ಒಂದು ಇನ್ನೊಂದರೊಂದಿಗೆ ಏನಿದೆ ಸಂಬಂಧ ಇದೆ. ಇಲ್ಲಿ ಏನ್ ಬಿಡಿಸಿದ್ನಲ್ಲ ವ್ಯಾಲ್ಯೂಸ್ ಅದರದ್ದೇ ಅದು ಗ್ರಾಫ್. ಅದು ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ 0.1 ಆಂಪಿಯರ್, 0.2, 0.3, 0.4 ಆಮೇಲೆ ವೋಲ್ಟ್ ಅನ್ನು ಕೂಡ ಏನ್ ಮಾಡಿದಾರೆ ಅಂದ್ರೆ ವಿದ್ಯುತ್ ಕೋಶ ಕೊಟ್ಟಿದ್ದಾರೆ 1.5, ಆದ್ರೆ ವ್ಯಾಲ್ಯೂಸ್ ಅಂತ ತೆಗೆದುಕೊಂಡಿದ್ದಾರೆ. ಏನ್ ಮಾಡಿದ್ದಾರೆ 0.4 ವೋಲ್ಟ್, 0.8 ವೋಲ್ಟ್, 1.2 ವೋಲ್ಟ್ ಹಿಂಗ್ ತೆಗೆದುಕೊಂಡಿದ್ದಾರೆ. ನಾನು ಒಂದು ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದೀನಿ. ಯಾಕೆ ವ್ಯತ್ಯಾಸ ಮಾಡಿ ಹೇಳಿದೆ? ಎಷ್ಟು ವಿದ್ಯುತ್ ಕೋಶಗಳನ್ನು ತೆಗೆದುಕೊಂಡಿದ್ದೀವಿ? 4. ಪ್ರತಿಯೊಂದು ವಿದ್ಯುತ್ ಕೋಶದ ವಿಭವ ಎಷ್ಟಿದೆ? 1.5 ವೋಲ್ಟ್. ಅದಕ್ಕೆ ಅನುಗುಣವಾಗಿ ನಾನು ಗ್ರಾಫ್ ಅನ್ನು ಡ್ರಾ ಮಾಡಿದ್ದೀನಿ. ಅಲ್ಲಿಗೆ ಇಲ್ಲಿಗೆ ಒಂದು ಸ್ವಲ್ಪ ವ್ಯತ್ಯಾಸ ಇದೆ, ಆದ್ರೆ ಉಳಿದೆಲ್ಲ ಸೇಮ್. ಇನ್ನ ಯಾವ ರೀತಿಯಾಗಿ ವಿ ಬೈ ಐ ಸ್ಥಿರ, ಯಾಕೆ ಸ್ಥಿರ, ಅವ್ರ ನಿಯಮ ಏನ್ ಹೇಳಿದ್ರು, ಇದನ್ನ ಈ ಪ್ರಯೋಗವನ್ನ ಅಭ್ಯಾಸ ಮಾಡೋದ್ರ ಮೂಲಕ, ಇದನ್ನ ಏನ್ ಹೇಳಿದ್ರಲ್ಲ ಈ ಪ್ರಯೋಗವನ್ನ ಅಭ್ಯಾಸ ಮಾಡೋದ್ರ ಮೂಲಕ ಓಂನ ಯಾವ ರೀತಿಯಾಗಿ ಪ್ರಯೋಗವನ್ನ ನಡೆಸ್ತಾ ಪ್ರಯೋಗದಲ್ಲಿ ವಿ ಬೈ ಐ ಯಾವ ರೀತಿಯಾಗಿ ಸ್ಥಿರವಾಗಿರ್ತದೋ ಅಂತ ತಿಳ್ಕೊಂಡ. ಹಾಗಾದ್ರೆ ಆ ಪ್ರಯೋಗದ ಮೂಲಕ ಅವನು ಏನ್ ತಿಳ್ಕೊಂಡಪ್ಪ ಅಂದ್ರೆ ವಿಗೂ ಮತ್ತು ಐಗೂ ಸಂಬಂಧ ಇದೆ. ಏನಿದೆ? ವಿಗೂ ಮತ್ತು ಐಗೂ ಸಂಬಂಧ ಇದೆ. ಆ ಸಂಬಂಧವನ್ನ ಅವನು ನಿಯಮದಲ್ಲಿ ರೂಪಿಸ್ತಾ ಅದನ್ನೇ ನಾವೇನ್ ಕರಿತೀವಿ ಅಂದ್ರೆ ಓಮ್ನ ನಿಯಮ ಅಂತ ಕರಿತೀವಿ. ಹಾಗಾದ್ರೆ 1827ರಲ್ಲಿ ಏನ್ ಮಾಡದಂದ್ರೆ ಓಮ್ನ ತನ್ನ ನಿಯಮವನ್ನ ಮಂಡಿಸ್ತಾ ಇವನೊಬ್ಬ ಜರ್ಮನಿ ದೇಶದವನು, ಯಾವ ದೇಶದವನು? ಜರ್ಮನಿ ದೇಶದವನು. ಆಮೇಲೆ ಒಬ್ಬ ಭೌತ ವಿಜ್ಞಾನಿ, ಹೌದಾ ಭೌತ ವಿಜ್ಞಾನಿ. ಆಮೇಲೆ ಇವನ ಪೂರ್ಣ ಹೆಸರೇನಪ್ಪಾ ಅಂದ್ರೆ ಜಾರ್ಜ್ ಸೈಮನ್ ಓಮ್. ಜಾರ್ಜ್ ಸೈಮನ್ ಓಮ್, ಹೌದಾ ಇವನ ಪೂರ್ಣ ಹೆಸರು ಜಾರ್ಜ್ ಸೈಮನ್ ಓಮ್. ಹಾಗಾದ್ರೆ ಈ ಜಾರ್ಜ್ ಸೈಮನ್ ಓಮು 1827ರಲ್ಲಿ ಓಮ್ ನಿಯಮ ಮಂಡಿಸ್ತಲ್ಲ. ಆ ಓಮ್ ನಿಯಮ ಏನ್ ಹೇಳ್ತದಂದ್ರ ಏನೋ ಒಂದು ವಾಹಕದಲ್ಲಿ ಅಥವಾ ಒಂದು ಮಂಡಲದಲ್ಲಿ ಇರುವಂತಹ ವಾಹಕದಲ್ಲಿ ಹರಿಯುವಂತ ವಿದ್ಯುತ್ ಪ್ರವಾಹ ಯಾವುದರೊಂದಿಗೆ? ವಿಭವಾಂತರದೊಂದಿಗೆ ನೇರ ಸಂಬಂಧವನ್ನ ಹೊಂದಿದೆ. ಯಾವ ಸಂಬಂಧ ಹೊಂದಿದೆ? ನೇರ ಸಂಬಂಧವನ್ನ ಹೊಂದಿದೆ ಅಂತ ಅವನು ತಿಳ್ಕೊಂಡ. ಹಾಗಾದ್ರೆ ಓಮ್ನ ನಿಯಮ ಏನು ಹೇಳ್ತದ? ಓಮ್ನ ನಿಯಮ ಏನು ಹೇಳ್ತದ? ಸ್ಥಿರ ತಾಪದಲ್ಲಿ ಒಂದು ವಿದ್ಯುತ್ ಮಂಡಲದಲ್ಲಿ ಲೋಹದ ತಂತಿಯ ಲೋಹದ ತಂತಿಯ ಏನು ಎರಡು ಬಿಂದುಗಳು ಇರ್ತಾವಲ್ಲ, ಆ ಬಿಂದುಗಳ ನಡುವಿನ ಏನು ವಿಭವಾಂತರ ಇರ್ತದ, ಆ ವಿಭವಾಂತರ ಆ ಲೋಹದ ತಂತಿ ಎರಡು ಬಿಂದುಗಳು ಏನಿರ್ತಲ್ಲ ಅವುಗಳ ನಡುವಿನ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರ್ತದ. ಮತ್ತೊಂದ್ಸಲ ಹೇಳ್ತೀನಿ ನೋಡ್ರಿ. ಸ್ಥಿರ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿರುವಂತಹ ವಾಹಕದ ತಂತಿಯಲ್ಲಿ ಹರಿಯುವಂತಹ ವಿಭವಾಂತರ ಆ ಮಂಡಲದಲ್ಲಿ ಹರಿಯುವಂತಹ ವಿದ್ಯುತ್ ಪ್ರವಾಹಕ್ಕೆ
ನೇರ ಅನುಪಾತದಲ್ಲಿರ್ತದ. ಇದು ಏನಂದ್ರೆ ಓಮ್ನ ನಿಯಮ. ಇದು ಏನು ಓಮ್ನ ನಿಯಮ. ಸರ್ ಇಲ್ಲಿ ಎಲ್ಲೂ ನಾವು ಪ್ರಾಕ್ಟಿಕಲ್ ಅನ್ನ ಅಭ್ಯಾಸ ಮಾಡ್ಬೇಕಾದ್ರೆ ಸ್ಥಿರ ತಾಪ ಅಂತ ಹೇಳಿಲ್ಲ, ಇಲ್ಲಿ ಯಾಕೆ ಅವ್ನು ಸ್ಥಿರ ತಾಪ ಅಂತ ಹೇಳ್ದ? ಹೌದಾ? ಯಾಕಂದ್ರೆ ಓಮ್ನ ನಿಯಮದ ಪ್ರಕಾರ ವಿ ಡಿವೈಡೆಡ್ ಬೈ ಐ ಇಸ್ ಈಕ್ವಲ್ ಟು ಆರ್. ಆರ್ ಏನು ಸ್ಥಿರಾಂಕ. ಸ್ಥಿರಾಂಕ ಅದೇ ರೋಧ. ಸ್ಥಿರಾಂಕ ಏನು ಒಂದು ಮಂಡಲದಲ್ಲಿಯ ರೋಧ ಸ್ಥಿರವಾಗಿರ್ತದ. ಏನು ಒಂದು ಮಂಡಲದಲ್ಲಿ ಹರಿಯುವಂತ ವಿದ್ಯುತ್ ಪ್ರವಾಹ ನಿರ್ದಿಷ್ಟವಾಗಿದ್ರೆ ಅದಕ್ಕೆ ತಕ್ಕಂತೆ ವಿದ್ಯುತ್ ಪ್ರವಾಹ ಇರ್ತದ, ಅದಕ್ಕೆ ರೋಧ ಸ್ಥಿರವಾಗಿರ್ತದ. ರೋಧ ಸ್ಥಿರವಾಗಿರ್ತದ ಅನ್ನೋದನ್ನ ಈಗಾಗಲೇ ನಾವು ಮಾಡಿದ್ವಿ ಅಂದ್ರೆ ಪ್ರಯೋಗದ ಮೂಲಕ ಅಭ್ಯಾಸ ಮಾಡಿದ್ವಿ. ಪ್ರಯೋಗದ ಮೂಲಕ ಏನ್ ಮಾಡಿದ್ವಿ? ಅಭ್ಯಾಸ ಮಾಡಿದ್ವಿ. ಹಾಗಾದ್ರೆ ಈ ರೋಧ ಪ್ರಭಾವಕ್ಕೆ ಒಳಪಡುವಂತ ಕೆಲವು ಅಂಶಗಳಿದಾವೆ, ಮುಂದೆ ಬರ್ತದ ಇದೇ ಚಾಪ್ಟರ್ ಅಲ್ಲಿ. ವಿದ್ಯುತ್ ಪ್ರವಾಹದ ಶಾಖೋತ್ಪನ್ನ ಪರಿಣಾಮ ಅಥವಾ ಜೌಲನ ನಿಯಮ ಅಂತ ಬರ್ತದ. ಆ ಜೌಲನ ನಿಯಮದಲ್ಲಿ ತಾಪಕ್ಕೂ ಮತ್ತು ರೋಧಕ್ಕೂ, ಅದಕ್ಕೆ ತಾಪಕ್ಕೂ ಮತ್ತು ರೋಧಕ್ಕೂ ಸಂಬಂಧ ಇದೆ. ಅದಕ್ಕೆ ಇಲ್ಲಿ ಓಂ ತನ್ನ ನಿಯಮವನ್ನು ಹೇಳಬೇಕಾದ್ರೆ ಸ್ಥಿರ ತಾಪದಲ್ಲಿ ಒಂದು ಮಂಡಲದಲ್ಲಿ ವಾಹಕದ ತಂತಿಯ ಮೂಲಕ ಹರಿಯುವಂತಹ ವಿದ್ಯುತ್ ಪ್ರವಾಹ ಯಾವುದಕ್ಕೆ? ವಾಹಕದಲ್ಲಿ ಹರಿಯುವಂತಹ ವಿದ್ಯುತ್ ಪ್ರವಾಹ ವಿಭವಾಂತರಕ್ಕೆ ನೇರ ಅನುಪಾತದಲ್ಲಿರ್ತದ ಅಂತ ಹೇಳ್ದ. ಯಾವ ಅನುಪಾತದಲ್ಲಿರ್ತದ? ನೇರ ಅನುಪಾತದಲ್ಲಿರ್ತದ. ಹಾಗಾದ್ರೆ ನಾವೇನ್ ಮಾಡ್ಬೋದು ಅಂದ್ರೆ ವಿ ಪ್ರಪೋರ್ಷನಲ್ ಟು ಐ ಅಂತ ಬರೀಬಹುದು. ಒಂದು ಸ್ಥಿರತಾಪದಲ್ಲಿ ಒಂದು ಮಂಡಲದಲ್ಲಿ ವಾಹಕದ ತಂತಿಯಲ್ಲಿರುವಂತಹ ಹರಿಯುವಂತಹ ವಿದ್ಯುತ್ ಪ್ರವಾಹ ವಿಭವಾಂತರಕ್ಕೆ ನೇರ ಅನುಪಾತದಲ್ಲಿರ್ತದ ಅಂದ್ರೆ ಏನು? ವಿ ಪ್ರಪೋರ್ಷನಲ್ ಟು ಐ. ಇದನ್ನ ಇಕ್ವೇಶನ್ 1 ಅಂತ ತಗೊಳ್ಳೋಣ. ಇದನ್ನೇನು ತಗೊಳ್ಳೋಣ? ಇಕ್ವೇಶನ್ 1 ಅಂತ ತಗೊಳ್ಳೋಣ. ಹಾಗಾದ್ರೆ ಪ್ರಯೋಗದ ಮೂಲಕ ನಾವು ಏನಂತ ಇಟ್ಕೊಂಡಿದ್ದೀವಿ? ವಿ ಡಿವೈಡೆಡ್ ಬೈ ಐ ಇಸ್ ಈಕ್ವಲ್ ಟು ಸ್ಥಿರಾಂಕ. ಏನಂತ ಇಟ್ಕೊಂಡಿದ್ದೀವಿ? ಸ್ಥಿರಾಂಕ. ಸ್ಥಿರಾಂಕ ನಾನು ಈಗ ತಾನೇ ಹೇಳಿದೆ ಏನಾಗಿರ್ತದ? ಅದು ಆರ್ ಆಗಿರ್ತದ. ಒಂದು ಮಂಡಲದ ರೋಧ ಮಂಡಲದಲ್ಲಿರುವಂತಹ ವಿದ್ಯುತ್ ಪ್ರವಾಹ ಮತ್ತು ವಿಭವಾಂತರಕ್ಕೆ ಅನುಗುಣವಾಗಿ ಸ್ಥಿರವಾಗಿರ್ತದೆ. ಏನಾಗಿರ್ತದ? ಸ್ಥಿರವಾಗಿರ್ತದೆ. ನಾನು ಹೇಳಿದ ಲಾಸ್ಟ್ ಕಾಲಮ್ ಅಲ್ಲಿ ವಿ ಬೈ ಐ ಇಸ್ ಈಕ್ವಲ್ ಟು ಎಲ್ಲ ನೋಡ್ರಿ. ಮೊದಲನೇನು 1.5 ವೋಲ್ಟ್ನ ವಿದ್ಯುತ್ ಕೋಶವನ್ನು ತೆಗೆದುಕೊಂಡಾಗ, 3.0 ವೋಲ್ಟ್ನ ವಿದ್ಯುತ್ ಕೋಶವನ್ನು ತೆಗೆದುಕೊಂಡಾಗ, 4.5 ವೋಲ್ಟ್ ವಿದ್ಯುತ್ ಕೋಶವನ್ನು ತೆಗೆದುಕೊಂಡಾಗ, ಈ ಎಲ್ಲಾ ವಿದ್ಯುತ್ ಕೋಶಗಳನ್ನು ಬದಲಾಯಿಸಿದಾಗ ಏನಾಯ್ತು? ವಿ ಬೈ ಐ ಸ್ಥಿರ ಬಂತು. ಎಷ್ಟು ಬಂತು? 15 ಓಮ್. ಈಗಾಗಲೇ ಪ್ರಯೋಗದ ಮೂಲಕ ಅದನ್ನು ನಿಮ್ಗೆ ಹೇಳಿದ್ದೀನಿ. ಹಾಗಾದ್ರೆ ಇದು ಸ್ಥಿರಾಂಕ. ಸ್ಥಿರಾಂಕ ಏನಾಗಿರ್ತದ? ಆರ್. ಹಾಗಾದ್ರೆ ಇದನ್ನೇ ನಾವೇನ್ ಮಾಡ್ಬೋದು ಅಂದ್ರೆ ವಿ ಬೈ ಐ ಇಸ್ ಈಕ್ವಲ್ ಟು ಆರ್ ಅಂತ ಬರಿಬಹುದಲ್ಲ. ಆರ್ ಸ್ಥಿರಾಂಕ. ಸ್ಥಿರಾಂಕ ರೋಧ. ಸ್ಥಿರಾಂಕ ಯಾವುದು? ರೋಧ. ಹಾಗಾದ್ರೆ ವಿ ಬೈ ಐ ಇಸ್ ಈಕ್ವಲ್ ಟು ಆರ್ ಅಂತ ಬರಿಬಹುದು. ಅಥವಾ ಇದನ್ನೇ ಸ್ಟ್ಯಾಂಡರ್ಡ್ ಫಾರ್ಮುಲಾ ಯಾವುದು? ಓಮ್ನ ನಿಯಮದ್ದು ಆರ್ ಇಸ್ ಈಕ್ವಲ್ ಟು ವಿ ಬೈ ಐ. ವಿ ಬೈ ಐ ಇಸ್ ಈಕ್ವಲ್ ಟು ಆರ್ ಅಂದ್ರೆ ಒಂದೇ, ಆರ್ ಇಸ್ ಈಕ್ವಲ್ ಟು ವಿ ಬೈ ಐ ಅಂದ್ರೂ ಒಂದೇ. ಆಮೇಲೆ ಇದೇನು ಆರ್ ಇಸ್ ಈಕ್ವಲ್ ಟು ವಿ ಬೈ ಐ ಆಯ್ತು. ಇನ್ನು ಕೆಲವು ಸಲ ನಮ್ಗೆ ಏನ್ ಮಾಡ್ತಾರೆ? ವಿಭವವನ್ನು ಕೇಳ್ತಾರೆ. ಹಾಗಾದ್ರೆ ವಿ ಇಸ್ ಈಕ್ವಲ್ ಟು ಆರ್ ಐ. ಐ ಏನಾಗ್ತದೆ? ನ್ಯೂಮರೇಟರ್ ಬರ್ತದ. ಅದಕ್ಕೆ ವಿ ಇಸ್ ಈಕ್ವಲ್ ಟು ಆರ್ ಐ. ಅಥವಾ ಈ ಫಾರ್ಮುಲಾ ಏನಾಗ್ತದೆ? ಈ ಸಮೀಕರಣ ಇನ್ನೊಂದು ರೀತಿಯಲ್ಲೂ ಬರೀಬಹುದು. ಯಾವ ರೀತಿಯಾಗಿ? ಐ ಇಸ್ ಈಕ್ವಲ್ ಟು ವಿ ಬೈ ಆರ್. ಐ ಇಸ್ ಈಕ್ವಲ್ ಟು ವಿ ಬೈ ಆರ್. ಇವು ಮೂರು ಏನಪ್ಪಾ ಅಂದ್ರೆ ಓಮ್ನ ನಿಯಮದ ಸಮೀಕರಣಗಳು. ಓಮ್ನ ನಿಯಮದ ಏನು? ಸಮೀಕರಣಗಳು. ಯಾವ ಸಮೀಕರಣಗಳು? ಓಮ್ನ ನಿಯಮದ ಸಮೀಕರಣಗಳು. ಹಾಗಾದ್ರೆ ಓಮ್ನ ನಿಯಮದ ಸಮೀಕರಣ, ಸ್ಟ್ಯಾಂಡರ್ಡ್ ಸಮೀಕರಣ ಯಾವ್ದಪ್ಪ ಅಂದ್ರೆ ಆರ್ ಇಸ್ ಈಕ್ವಲ್ ಟು ವಿ ಬೈ ಐ. ಇನ್ನ ಏನು? ರೋಧ. ಆರ್ ಅಂದ್ರೆ ಏನಂತ ಹೇಳಿದೆ ನಾನು? ರೋಧ. ರೋಧವನ್ನ ಅಳೆಯುವಂತ SI ಮಾನ. ರೋಧವನ್ನ ಅಳೆಯುವಂತಹ SI ಮಾನ ಯಾವ್ದಪ್ಪ ಅಂದ್ರೆ ಓಮ್. ರೋಧವನ್ನ ಅಳೆಯುವಂತ SI ಮಾನ ಓಮ್. ಅದನ್ನ ಗ್ರೀಕ್ ನ ಒಂದು ಸಂಕೇತದಿಂದ ಗುರುತಿಸ್ತೀವಿ. ಆ ಗ್ರೀಕ್ ನ ಸಂಕೇತ ಯಾವ್ದಪ್ಪ ಅಂದ್ರೆ ಇದು. ಈ ರೀತಿಯಾಗಿ ಓಮ್ ಅನ್ನು ಗುರುತಿಸ್ತೀವಿ. ಈ ರೀತಿಯಾಗಿ ಏನ್ ಮಾಡ್ತೀವಿ? ಓಮ್ ಅನ್ನು ಗುರುತಿಸ್ತೀವಿ. ಹಾಗಾದ್ರೆ ರೋಧದ SI ಮಾನ ಓಮ್. ಓಮವನ್ನ ಈ ಸಂಕೇತದಿಂದ ಏನ್ ಮಾಡ್ತೀವಿ? ಗುರುತಿಸ್ತೀವಿ. ವಿಭವಾಂತರವನ್ನ ವೋಲ್ಟ್ ಅಲ್ಲಿ ಹೇಳ್ತೀವಿ. ಅದಕ್ಕೆ ವಿ ಅನ್ನೋ ಸಂಕೇತದಿಂದ ಗುರುತಿಸ್ತೀವಿ. ವಿದ್ಯುತ್ ಪ್ರವಾಹ ಆಂಪಿಯರ್ ಅಲ್ಲಿ ಹೇಳ್ತೀವಿ. ಅದರಲ್ಲಿ ಆಂಪಿಯರ್ ಸಂಕೇತ ಐ. ಹಾಗಾದ್ರೆ ಆರ್ ಇಸ್ ಈಕ್ವಲ್ ಟು ವಿ ಬೈ ಐ. ಹೌದಾ? ಆರ್ ಏನು? 1 ಓಮ್ ಆಗಿದ್ದಾಗ, ಆರ್ ಏನಾಗಿದ್ದಾಗ? 1 ಓಮ್ ಆಗಿದ್ದಾಗ ವಿ ಬೈ ಐ ಏನಾಗಿರ್ತದೋ? ಅಥವಾ ಏನು? 1 ಓಮ್ ಅರ್ಥ ವಿವರಿಸಿ ಅಥವಾ ಅರ್ಥವನ್ನ ವ್ಯಾಖ್ಯಾನಿಸಿ. 1 ಓಮ್ನ ಅರ್ಥವನ್ನ ವ್ಯಾಖ್ಯಾನಿಸಿ. ಒಂದು ವಿದ್ಯುತ್ ಮಂಡಲದಲ್ಲಿ ತಾಪ ಸ್ಥಿರವಾಗಿದ್ದು, ಒಂದು ವಿದ್ಯುತ್ ಮಂಡಲದಲ್ಲಿ ತಾಪ
ಸ್ಥಿರವಾಗಿದ್ದು ಆ ವಿದ್ಯುತ್ ಮಂಡಲದಲ್ಲಿ ವಾಹಕದ ಮೂಲಕ ಹರಿಯುವಂತಹ ವಿದ್ಯುತ್ ಪ್ರವಾಹ 1 ವೋಲ್ಟ್ ಆಗಿದ್ದಾಗ, ಎಷ್ಟು 1 ವೋಲ್ಟ್ ಆಗಿದ್ದಾಗ, ಹೌದಾ, ಅದರ ಮೂಲಕ ಹರಿಯುವಂತಹ ವಿದ್ಯುತ್ ಪ್ರವಾಹ 1 ಆಂಪಿಯರ್ ಇದ್ದಾಗ ಆ ವಾಹಕದಲ್ಲಿ ಉಂಟಾಗುವಂತ ರೋಧ ಎಷ್ಟಾಗಿರ್ತದೆ ಅಂದ್ರೆ 1 ಓಮ್ ಆಗಿರ್ತದೆ. ಅದಕ್ಕೆ R = V/I. ಆರು ರೋಧವನ್ನು ಅಳೆಯುವಂತ ಮಾನ ಓಮ್. 1 ಓಮ್ ಅಂದ್ರೆ 1 ವೋಲ್ಟ್ ಪರ್ ಆಂಪಿಯರ್. 1 ವೋಲ್ಟ್ ಪರ್ ಆಂಪಿಯರ್. ಹೌದಾ, ಸ್ಥಿರತಾಪದಲ್ಲಿ ಒಂದು ಮಂಡಲದಲ್ಲಿ ವಾಹಕದಲ್ಲಿ ಪ್ರವಹಿಸುವಂತಹ ವಿದ್ಯುತ್ ಪ್ರವಾಹ 1 ಆಂಪಿಯರ್ ಆಗಿದ್ದು ಮಂಡಲದಲ್ಲಿರುವಂತಹ ವಿಭವಾಂತರ 1 ವೋಲ್ಟ್ ಆಗಿದ್ರೆ ಆ ಮಂಡಲದಲ್ಲಿರುವಂತಹ ರೋಧ 1 ಓಮ್ ಆಗಿರ್ತದೆ. ಇದೇನಪ್ಪಾ ಅಂದ್ರೆ 1 ಓಮ್ ಅನ್ನ ವ್ಯಾಖ್ಯಾನಿಸಿ ಅಂತ ಕೇಳಿದಾಗ ನೀವು ಬರೀಬೇಕು. 1 ಓಮ್ ಅನ್ನ ವ್ಯಾಖ್ಯಾನಿಸಿ ಅಂತ ಕೇಳಿದಾಗ ಬರೀಬೇಕು. ಇನ್ನ ಮತ್ತೊಂದು ಅಂಶ ಹೇಳೋದನ್ನ ನಾನು ಇದು ಮಾಡಿದೆ. ಯಾವ್ದಪ್ಪ ಅಂದ್ರೆ ಒಂದು ನಿರ್ದಿಷ್ಟ ತಾಪದಲ್ಲಿ ಲೋಹದ ತಂತಿಯಲ್ಲಿ ರೋಧ ಸ್ಥಿರವಾಗಿರ್ತದ ಅಂತ ಹೇಳಿದೆ. ಸ್ಥಿರಾಂಕ ರೋಧ ಏನಾಗಿರ್ತದ, ಸ್ಥಿರವಾಗಿರ್ತದ. ಹಾಗಾದ್ರೆ ಒಂದು ನಿರ್ದಿಷ್ಟವಾದ ತಾಪದಲ್ಲಿ ಲೋಹದ ತಂತಿಯ ಸ್ಥಿರಾಂಕ ಆಗಿದ್ರೆ ಆರ್ ರೋಧ, ಹೌದಾ, ಅದನ್ನೇ ನಾವೇನು ಕೇಳ್ತೀವಿ ಅಂದ್ರೆ ರೋಧ ಅಂತ ಕೇಳ್ತೀವಿ. ಒಂದು ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ಸ್ಥಿರ ತಾಪದಲ್ಲಿ ಒಂದು ವಾಹಕದ ತಂತಿಯಲ್ಲಿ ಸ್ಥಿರಾಂಕ ಆಗಿದ್ದಾಗ ಅದನ್ನೇನ್ ಕೇಳ್ತೀವಿ, ರೋಧ. ಇನ್ನ ಸ್ವಾಭಾವಿಕವಾದ ರೋಧ ಅಂದ್ರೆ ಏನ್ ಹೇಳಿದೆ, ಸ್ಥಿರ ತಾಪದಲ್ಲಿ ಒಂದು ವಾಹಕದ ತಂತಿಯಲ್ಲಿ ಸ್ಥಿರಾಂಕ ಆಗಿದ್ರೆ ಅದನ್ನ ಏನ್ ಕರಿತೀವಿ, ರೋಧ ಅಂತ ಕರಿತೀವಿ ಅಂತ ಹೇಳಿದೆ. ಇನ್ನ ಒಂದು ವಾಹಕದ ತಂತಿಯಲ್ಲಿ ರೋಧ ಉಂಟಾಗ್ತಾ ಇದೆ ಅಂದ್ರೇನು, ಈಗ ವಿದ್ಯುತ್ ಪ್ರವಾಹ ಎಲೆಕ್ಟ್ರಾನ್ಗಳ ಚಲನೆ ಅಂತ ಹೇಳಿದೆ. ವಾಹಕದ ತಂತಿ ತಾಮ್ರದ ತಂತಿ ಆಗಿರಬಹುದು. ಆ ತಾಮ್ರದ ತಂತಿಯಲ್ಲಿ ಏನು ವಿದ್ಯುತ್ ಪ್ರವಾಹ ಉಂಟಾಗಿ ಎಲೆಕ್ಟ್ರಾನ್ಗಳು ಚಲಿಸ್ತಿರ್ತಾವಲ್ಲ, ಆ ಚಲಿಸುತ್ತಿರುವಂತಹ ಎಲೆಕ್ಟ್ರಾನ್ಗಳಿಗೆ ಏನ್ ತಡೆ ಉಂಟಾಗ್ತದಲ್ಲ, ಆ ತಡೆಯನ್ನೇ ನಾವು ರೋಧ ಅಂತ ಕರಿತೀವಿ. ರೋಧ ಕ್ಲಿಯರ್ ಆಗಿ ನಿಮ್ಗೆ ಅರ್ಥ ಆಗಲ್ಲ ಅಂತ ಮತ್ತೆ ನಾನು ಏನು ಮಾಡ್ತಾ ಇದ್ದೀನಿ, ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಒಂದು ವಾಹಕದ ತಂತಿ ಇದೆ, ವಾಹಕದ ತಂತಿಯಲ್ಲಿ ವಿದ್ಯುತ್ ಪ್ರವಾಹ ಉಂಟಾಗ್ತಾ ಇದೆ. ವಿದ್ಯುತ್ ಪ್ರವಾಹ ಉಂಟಾಗ್ತಾ ಇದೆ ಅಂದ್ರೆ ಏನು, ಎಲೆಕ್ಟ್ರಾನ್ಗಳು ಚಲಿಸ್ತಾ ಇದಾವೆ. ಈ ಚಲಿಸುತ್ತಿರುವಂತಹ ಎಲೆಕ್ಟ್ರಾನ್ಗಳು ಇವುಗಳಿಗೆ ಅಡ್ಡಿ ಉಂಟಾಗ್ತದೆ. ಯಾಕ, ಈ ವಾಹಕದ ತಂತಿಯಲ್ಲೂ ಎಲೆಕ್ಟ್ರಾನ್ಗಳು ಇರ್ತಾವೆ. ಆ ಎಲೆಕ್ಟ್ರಾನ್ಗಳು ಈ ಎಲೆಕ್ಟ್ರಾನ್ಗಳಿಗೆ ತಡೆಯನ್ನು ಒಡ್ತಿರ್ತಾವ, ಚಲಿಸ್ಲಿಕ್ಕೆ ಅಡ್ಡದಾಗಿ ಏನ್ ಮಾಡ್ತಿರ್ತಾವ, ತಡೆಯನ್ನ ಒಡ್ತಿರ್ತಾವ. ಆ ತಡೆಯನ್ನೇ ನಾವೇನ್ ಕೇಳ್ತೀವಿ ಅಂದ್ರೆ ರೋಧ ಅಂತ ಕರಿತೀವಿ. ಇದು ಧಾತುವಿನಿಂದ ಧಾತುವಿಗೆ ಅಥವಾ ಲೋಹದಿಂದ ಲೋಹಕ್ಕೆ ರೋಧ ಬದಲಾಗ್ತದ. ರೋಧ ಏನಾಗ್ತದ, ಬದಲಾಗ್ತದ. ಧಾತುವಿನಿಂದ ಧಾತುವಿಗೆ ಅಥವಾ ಲೋಹದಿಂದ ಲೋಹಕ್ಕೆ ರೋಧ ಏನಾಗ್ತದ, ಬದಲಾಗ್ತದೆ. ಒಂದು ಧಾತುವಿನಲ್ಲಿರುವಂತಹ ರೋಧ ಮತ್ತೊಂದು ಧಾತುವಿನಲ್ಲಿ, ನಾವು ತಾಮ್ರದ ತಂತಿಯನ್ನು ಬಳಸಿದೆ ಒಂದು ವಿದ್ಯುತ್ ಮಂಡಲದಲ್ಲಿ, ಹೌದಾ, ಅಲ್ಲಿರುವಂತಹ ರೋಧನೇ ಬೇರೆ. ಅಲ್ಯೂಮಿನಿಯಂ ತಂತಿಯನ್ನ, ಚಿನ್ನದ ತಂತಿಯನ್ನ, ಬೆಳ್ಳಿಯ ತಂತಿಯನ್ನ ಬಳಸಿದಾಗ ಅಲ್ಲಿರುವಂತಹ ರೋಧಗಳೇ ಬೇರೆ. ಕೆಲವು ಲೋಹದ ತಂತಿಗಳು ಹೆಚ್ಚು ರೋಧವನ್ನು ಒಡ್ಡಿದ್ರೆ ಕೆಲವು ಲೋಹದ ತಂತಿಗಳು ಸ್ವಾಭಾವಿಕವಾಗಿ ಕಡಿಮೆ ರೋಧವನ್ನು ಒಡ್ಡುತ್ತವೆ. ಉದಾಹರಣೆಗೆ ಚಿನ್ನ, ಬೆಳ್ಳಿ, ತಾಮ್ರ, ಅಲ್ಯೂಮಿನಿಯಂ ಇವೆಲ್ಲ ಏನ್ ಮಾಡ್ತಾವ ಅಂದ್ರೆ ಚಲಿಸುವಂತಹ ವಿದ್ಯುತ್ ಪ್ರವಾಹಕ್ಕೆ ಕಡಿಮೆ ರೋಧವನ್ನ ಒಡ್ಡುತ್ತಾವ. ಹಾಗಾದ್ರೆ ರೋಧಕದ ಮೂಲಕ ಪ್ರವಹಿಸುವಂತಹ ವಿದ್ಯುತ್ ಪ್ರವಾಹ ಅದರ ರೋಧಕದಲ್ಲಿ, ಇದು ಒಂದು ರೋಧಕ, ವಾಹಕದ ತಂತಿನ ಒಂದು ರೋಧಕದಲ್ಲಿ ಪ್ರವಹಿಸುವಂತಹ ವಿದ್ಯುತ್ ಪ್ರವಾಹ ರೋಧಕ್ಕೆ ವಿಲೋಮಾನುಪಾತದಲ್ಲಿರ್ತದೆ. ಯಾವುದಕ್ಕೆ, ರೋಧಕ್ಕೆ ವಿಲೋಮಾನುಪಾತದಲ್ಲಿರ್ತದೆ. ಹೌದಾ. ಫಾರ್ ಎಕ್ಸಾಂಪಲ್, ಈಗಾಗಲೇ ನಾನು ಯಾವ್ದಾರ ಓಮ್ನ ನಿಯಮವನ್ನು ಹೇಳಬೇಕಾದ್ರೆ ವಿಭವಾಂತರ ಮತ್ತು ವಿದ್ಯುತ್ ಪ್ರವಾಹ ಒಂದು ಇನ್ನೊಂದಕ್ಕೆ ನೇರ ಅನುಪಾತದಲ್ಲಿ ಇರ್ತಾವ ಅಂತ ಹೇಳಿದೆ. ವಿಭವಾಂತರ ಹೆಚ್ಚಾಗ್ತಾ ಇದ್ರೆ ವಿದ್ಯುತ್ ಪ್ರವಾಹ ಹೆಚ್ಚಾಗ್ತದೆ, ವಿಭವಾಂತರ ಕಡಿಮೆ ಆಗ್ತದೆ ಅಂದ್ರೆ ವಿದ್ಯುತ್ ಪ್ರವಾಹ ಏನಾಗ್ತದೆ, ಕಡಿಮೆ ಆಗ್ತದೆ. ಇದೇನು ನೇರ ಅನುಪಾತ. ವಿಲೋಮಾನುಪಾತ ಇದ್ದಾಗ ಒಂದು ವಾಹಕದ ತಂತಿಯಲ್ಲಿ ರೋಧ ಹೆಚ್ಚಾದಂತೆ, ಒಂದು ವಾಹಕದ ತಂತಿ ಇದೆ, ಇದರಲ್ಲಿ ರೋಧ ಹೆಚ್ಚಾದಂತೆ ವಿದ್ಯುತ್ ಪ್ರವಾಹ ಕಡಿಮೆ ಆಗ್ತದೆ. ಇದನ್ನೇ ವಿಲೋಮಾನುಪಾತ ಅಂತ ಕರಿತೀವಿ. ಇದನ್ನ ನಾವೇನ್ ಕರಿತೀವಿ, ವಿಲೋಮಾನುಪಾತ. ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಏನು, ಒಂದು ವಾಹಕದ ತಂತಿಯಲ್ಲಿರುವಂತಹ ರೋಧವನ್ನ, ಈಗ ಇದೊಂದು ವಾಹಕ ತಂತಿ ಇದೆ, ಇದರಲ್ಲಿರುವಂತಹ ರೋಧವನ್ನ ಏನ್ ಮಾಡಿದ್ದಾರೆ ಅಂದ್ರೆ ದ್ವಿಗುಣಗೊಳಿಸಿದ್ದಾರೆ. ಹಾಗಾದ್ರೆ ಉಂಟಾಗುವಂತಹ ವಿದ್ಯುತ್ ಪ್ರವಾಹ ಎಷ್ಟಪ್ಪ ಅಂದ್ರೆ ಅರ್ಧದಷ್ಟು ಕಡಿಮೆ ಆಗ್ತದೆ. ಉಂಟಾಗುವಂತಹ ವಿದ್ಯುತ್ ಪ್ರವಾಹ ಎಷ್ಟು, ಅರ್ಧದಷ್ಟು. ಯಾಕೆ, ವಿಲೋಮಾನುಪಾತ.
ವಿಲೋಮಾನುಪಾತ. ಯಾಕೆ? ಒಂದು ಹೆಚ್ಚಾದರೆ ಇನ್ನೊಂದು ಕಡಿಮೆ ಆಗ್ತದೆ, ಇದು ಕಡಿಮೆ ಆಗ್ತದೆ, ಇದು ಹೆಚ್ಚಾಗ್ತದೆ. ಹೌದಾ? ಅದನ್ನು ವಿಲೋಮಾನುಪಾತ ಕರಿತೀವಿ. ಅದೇ ಓಮ್ನ ನಿಯಮದಲ್ಲಿ ವಿಭವಾಂತರ ಹೆಚ್ಚಾಗ್ತದೆ, ವಿದ್ಯುತ್ ಪ್ರವಾಹ ಹೆಚ್ಚಾಗ್ತದೆ. ವಿಭವಾಂತರ ಕಡಿಮೆ ಆಗ್ತದೆ, ವಿದ್ಯುತ್ ಪ್ರವಾಹನೂ ಕಡಿಮೆ ಆಗ್ತದೆ. ಯಾಕೆ? ನೇರ ಅನುಪಾತ. ಯಾವ ಅನುಪಾತ? ನೇರ ಅನುಪಾತ. ಆದರೆ ಇಲ್ಲಿ ವಿಲೋಮಾನುಪಾತ. ಒಂದು ವಾಹಕದ ತಂತಿಯಲ್ಲಿ ರೋಧ ಹೆಚ್ಚಾದ್ರೆ ವಿದ್ಯುತ್ ಪ್ರವಾಹ ಏನಾಗ್ತದೆ? ಕಡಿಮೆ ಆಗ್ತದೆ. ಯಾಕೆ? ರೋಧ ಮತ್ತು ವಿದ್ಯುತ್ ಪ್ರವಾಹ ಈ ಎರಡು ಒಂದು ಇನ್ನೊಂದಕ್ಕೇನಾಗಿದಾವ? ವಿಲೋಮಾನುಪಾತದಲ್ಲಿದ್ದಾವೆ. ಒಂದು ಇನ್ನೊಂದಕ್ಕೇನಿದಾವ? ವಿಲೋಮಾನುಪಾತದಲ್ಲಿದ್ದಾವೆ. ಇನ್ನ ಏನಪ್ಪಾ ಅಂದ್ರೆ ಕೆಲವು ಪ್ರಾಯೋಗಿಕ ಸಂದರ್ಭಗಳಲ್ಲಿ ನಾವು ಏನೋ ನಮ್ಮ ಫಿಸಿಕ್ಸ್ ಪ್ರಾಕ್ಟಿಕಲ್ಸ್ ಅನ್ನ ಮಾಡ್ಬೇಕಾದ್ರೆ ಕೆಲವು ಸಲ ಏನ್ ಮಾಡ್ಬೇಕಾಗ್ತದ? ಮಂಡಲದಲ್ಲಿರುವಂತ ರೋಧವನ್ನ ಹೆಚ್ಚು ಮಾಡ್ಬೇಕಾಗ್ತದೆ. ಮಂಡಲದಲ್ಲಿರುವಂತಹ ರೋಧವನ್ನು ಹೆಚ್ಚು ಮಾಡ್ಬೇಕಾಗ್ತದ ಅಥವಾ ಕೆಲವು ಸಲ ಕಡಿಮೆ ಮಾಡ್ಬೇಕಾಗ್ತದೆ. ಫಿಸಿಕ್ಸ್ ಪ್ರಾಕ್ಟಿಕಲ್ಸ್ ನ ಮಾಡ್ಬೇಕಾದ್ರೆ ಮಂಡಲದಲ್ಲಿರುವಂತಹ ರೋಧವನ್ನ ಹೆಚ್ಚು ಮಾಡ್ಬೇಕಾಗ್ತದ ಅಥವಾ ಕಡಿಮೆ ಮಾಡ್ಬೇಕಾಗ್ತದ. ಹಂಗಾದ್ರೆ ರೋಧವನ್ನ ಹೆಚ್ಚು ಮತ್ತು ಕಡಿಮೆ ಮಾಡುವಾಗ ಏನು ವಿಭವಾಂತರದ ಮೂಲ ಏನೈತ್ಲ, ಹೌದಾ? ವಿಭವಾಂತರದ ಮೂಲವನ್ನ ಬದಲಾಯಿಸುತ್ತೆ. ವಿಭವಾಂತರದ ಮೂಲವನ್ನ ಬದಲಾಯಿಸಿ ಕೂಡ ನಾವು ರೋಧವನ್ನು ಬದಲಾಯಿಸಬಹುದು. ಆದ್ರೆ ವಿಭವಾಂತರದ ಮೂಲವನ್ನ ಬದಲಾಯಿಸದೆ ಮಂಡಲದಲ್ಲಿರುವಂತಹ ರೋಧವನ್ನ ಹೆಚ್ಚು ಮತ್ತು ಕಡಿಮೆ ಮಾಡಲಿಕ್ಕೆ, ಮಂಡಲದಲ್ಲಿರುವಂತಹ ರೋಧವನ್ನ ಹೆಚ್ಚು ಮತ್ತು ಕಡಿಮೆ ಮಾಡಲಿಕ್ಕೆ ಏನ್ ಬಳಸ್ತಾರಪ್ಪ ಅಂದ್ರೆ ಪರಿವರ್ತಿತ ರೋಧ. ಒಂದು ಉಪಕರಣ ಬಳಸ್ತಾರ. ಆ ಉಪಕರಣದ ಹೆಸರು ಪರಿವರ್ತಿತ ರೋಧ. ಉಪಕರಣದ ಹೆಸರೇನು? ಪರಿವರ್ತಿತ ರೋಧ. ಅದನ್ನ ಏನ್ ಕೇಳ್ತಾರಪ್ಪ ಅಂದ್ರೆ ವೇರಿಯಬಲ್ ರೆಸಿಸ್ಟೆನ್ಸ್. ವೇರಿಯಬಲ್ ರೆಸಿಸ್ಟೆನ್ಸ್ ಅಥವಾ ಇದನ್ನ ಬಳಸಬಹುದು, ಅಥವಾ ರಿಯೋಸ್ಟಾಟ್. ಯಾವುದು? ರಿಯೋಸ್ಟಾಟ್. ಹೌದಾ? ಒಂದು ಮಂಡಲದಲ್ಲಿರುವಂತಹ ರೋಧವನ್ನು ಹೆಚ್ಚು ಮಾಡಲಿಕ್ಕೆ ಅಥವಾ ಕಡಿಮೆ ಮಾಡಲಿಕ್ಕೆ ಪ್ರಾಕ್ಟಿಕಲ್ ಆಗಿ ಮಾಡ್ಬೇಕಾಗ್ತದೆ ನಾವು. ಹೌದಾ? ಓಮ್ನ ನಿಯಮದ ಪ್ರಯೋಗವನ್ನೇ ಮಾಡ್ಬೇಕಾದ್ರೆ ಮಾಡ್ಬೇಕಾಗ್ತದೆ. ಅಂತಹ ವೇಳೆಯಲ್ಲಿ ನಾವೇನ್ ಬಳಸ್ತೀವಿ ಅಂದ್ರೆ ಪರಿವರ್ತಿತ ರೋಧ, ವೇರಿಯಬಲ್ ರೆಸಿಸ್ಟೆನ್ಸ್ ಅಥವಾ ರಿಯೋಸ್ಟಾಟ್ ಅನ್ನೋ ಒಂದು ಉಪಕರಣವನ್ನ ಬಳಸ್ತೀವಿ. ಹೌದಾ? ಆಮೇಲೆ ನಾನೇನ್ ಹೇಳಿದೆ? ಒಂದು ಮಂಡಲದಲ್ಲಿರುವಂತಹ ವಾಹಕದ ತಂತಿಯಲ್ಲಿರುವಂತಹ ವಿದ್ಯುತ್ ಪ್ರವಾಹ ಮತ್ತು ರೋಧ ಒಂದು ಇನ್ನೊಂದಕ್ಕೆ ವಿಲೋಮಾನುಪಾತದಲ್ಲಿರ್ತವೆ. ರೋಧ ಹೆಚ್ಚಾದಂತೆ ವಿದ್ಯುತ್ ಪ್ರವಾಹ ಕಡಿಮೆ ಆಗ್ತದೆ. ಒಂದು ಉದಾಹರಣೆ ಕೊಟ್ಟೆ, ಏನು? ರೋಧ ದ್ವಿಗುಣಗೊಂಡಾಗ ವಿದ್ಯುತ್ ಪ್ರವಾಹ, ಮಂಡಲದಲ್ಲಿರುವಂತಹ ವಿದ್ಯುತ್ ಪ್ರವಾಹ ಅರ್ಧದಷ್ಟು ಕಡಿಮೆ ಆಗುತ್ತದೆ. ಯಾಕ? ವಿಲೋಮಾನುಪಾತದಲ್ಲಿ. ಹೌದಾ? ಇನ್ನ ರೋಧದ ಮೇಲೆ ಪ್ರಭಾವ ಬೀರುವಂತ ಅಂಶಗಳು ಯಾವುವು? ರೋಧದ ಮೇಲೆ ಪ್ರಭಾವ ಬೀರುವಂತ ಅಂಶಗಳು ಮೂರು ಮುಖ್ಯವಾದ ಪ್ರಭಾವ ಬೀರುವಂತ ಅಂಶಗಳು ಬರುತ್ತವ. ಹೌದಾ? ಲೋಹದ ಸ್ವಾಭಾವಿಕ ಗುಣ, ತಂತಿಯ ಉದ್ದ, ತಂತಿಯ ಅಡ್ಡ ಕೊಯ್ತದ ವಿಸ್ತೀರ್ಣ. ಇವು ಮೂರು ಏನು ರೋಧದ ಮೇಲೆ ಪ್ರಭಾವ ಬೀರುವಂತ ಅಂಶಗಳು. ಯಾವುದು? ತಂತಿಯ ಉದ್ದ, ತಂತಿಯ ಅಡ್ಡ ಕೊಯ್ತದ ವಿಸ್ತೀರ್ಣ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂತ ಕರಿತೀವಿ ನಾವು ಅದನ್ನ. ಆಮೇಲೆ ಇನ್ನೊಂದು ಯಾವುದು? ಲೋಹದ ಸ್ವಾಭಾವಿಕ ಗುಣ. ಲೋಹದಿಂದ ಲೋಹಕ್ಕೆ ರೋಧ ಬದಲಾಗ್ತದೆ ಅಂತ ಹೇಳಿದೆ. ಚಿನ್ನದಲ್ಲಿ ರೋಧ ಕಡಿಮೆ. ಆಮೇಲೆ ಯಾವುದು? ನಿಕ್ರೋಮ್ ಅಲ್ಲಿ, ಟಂಗಸ್ಟನ್ ಅಲ್ಲಿ ರೋಧ ಹೆಚ್ಚು. ಅದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ವಿವರವಾಗಿ ಏನು ಮಾಡೋಣ ಅಂದರೆ ಅಭ್ಯಾಸ ಮಾಡೋಣ. ಈ ವಿಡಿಯೋಸ್ ನಿಮ್ಗೆ ಲೈಕ್ ಆಗ್ತಾ ಇದ್ರೆ ನಿಮ್ಮ ಫ್ರೆಂಡ್ಸ್ ಯಾರು 10th ಸ್ಟ್ಯಾಂಡರ್ಡ್ ಮಾಡ್ತಾ ಇದ್ರೆ ಅವರಿಗೆಲ್ಲ ಶೇರ್ ಮಾಡಿರಿ. ಹೌದಾ? ಯೂಸ್ಫುಲ್ ಆಗೋ ಹಾಗೆ ಅವ್ರಿಗೂ ಯೂಸ್ ಆಗಲಿ. ಯಾಕಂದರೆ ಹೊಸ ಈಗೇನು ಬಂದಿದೆಯಲ್ಲ ಕಟ್ ಆಫ್ ಸಿಲೆಬಸ್ಸಲ್ಲಿ, ಹೌದಾ, ಪೂರ್ಣವಾಗಿ ವಿದ್ಯುತ್ ಶಕ್ತಿ, ಎಲೆಕ್ಟ್ರಿಸಿಟಿ, ಪೂರ್ಣವಾಗಿ ಎಲೆಕ್ಟ್ರಿಸಿಟಿಯನ್ನು ಆ್ಯಸ್ ಇಟ್ ಈಸ್ ಇಟ್ಬಿಟ್ಟಿದ್ದಾರೆ. ಅದಕ್ಕೆ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಥ್ಯಾಂಕ್ ಯು.